ಅಡ್ಡ ಅಡ್ಡ ಬ್ರಹ್ಮಲೋಕೆ ಸುಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಕ್ಷಮ್ಯ ಪಾರಂ ಪರಮೇ ಏಕಬೋಧಂ ಯತ್ಪುಂಡರೇಕಂ ಪುರಮಸ್ಯ ಸಕೃತ್ನಂ ತತ್ರಾಪಿ ದಗ್ಧಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೋ ಪರಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಮೇನಸ್ಯ ಪರಸ್ತ ಮಹೇಶ್ವರಃ. ಒಳ್ಳೆಯದಾ ಗುರುಗಳೇ? ಶಶಿಪ್ರಭಾ ಇಕಾಳ್ರು ಮತ್ತು ಒಂದೇ ಮಾತ್ರ ಭಗವರು ಪೂರ್ಣ ಪಾಠ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕು. ಪುರಾಣಿಕರು ಪ್ರೊಫೆಸರ್ ಎಂ ಬಿ ಪುರಾಣಿಕ ಬನ್ನಿ, ರಾಷ್ಟ್ರ ಮಾತೆಗೆ ಗೌರವ ಸಲ್ಲಿಸೋಣ. ವಂದೇ ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾರೆ ಕೋಟಿ ಕೋಟಿ ಭುಜ ಧೃತ ಕರ ಕರವಾಲೆ ಅಭಲಾ ಕೆ ನಮ ಯೇ ತೋ ಬಲೆ ಬಹುಬಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮನ್ಮ ತ್ವಮಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮರಾಯಿ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ತ್ವಮಿಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾ ಧಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ಶ್ಯಾಮಲಾಂ ಕರಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ವರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಶ್ರೀರಕ್ಷಾ ನಾನಾ ದೇಶಗಳ
ಅಳಿದು ಪುಟ್ಟಿ ಆ ಇನ್ನುದಯ ಬಾರದೆ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಬನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿಯನ್ನು ನಂಬಿದ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಮನೋವಾಕಾಯಗಳಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನ ಬಿಟ್ಟೆ ಮನೋವಾಕಾಯಗಳಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನ ಬಿಟ್ಟೆ ಏನು ಮಾಡಿದರೇನು ಪ್ರಾಣನೆನ್ನದು ಸ್ವಾಮಿ ಸ್ವಾಮಿ ಆ ಆ ಏನು ಮಾಡಿದರೇನು ಪ್ರಾಣನೆನ್ನದು ಸ್ವಾಮಿ ಏನು ಮಾಡಿದರೇನು ಪ್ರಾಣನೆನ್ನದು ಸ್ವಾಮಿ ಶ್ರೀನಾಥ ಪುರಂದರ ವಿಠಲದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ಇನ್ನುದಯ ಬಾರದೆ ಇನ್ನುದಯ ಬಾರದೆ ದಾಸನ ಮೇಲೆ ಒಂದು ಅಧ್ಯಾಯ ಗೀತಾ ಪಠಣ. ಆತ್ಮನೇ ನಮಃ ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ ಶ್ರೀಯೋಗಃ ಶ್ರೀಭಗವಾನುವಾಚ ಊರ್ಧ್ವಮೂಲಮದಃ
अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् अधश्चोर्ध्वं प्रसृतास्तस्य शाखा गुणप्रवृद्धा विषयप्रवाला अधश्च मूलान्यनुसन्ततानि कर्मानुबन्धीनि मनुष्यलोके न रूपमस्येह ततोपलभ्यते नातो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यम् यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी निर्माणमोहाजितसङ्गदोषा अध्यात्मनित्या विनिवृत्तकामा द्वन्द्वैर्विमुक्ता सुखदुःखसंज्ञै गच्छन्त्यमूढा पदमव्ययं तत् न तद्भासयते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम ममैवांशो जीवलोके जीवभूतः सनातनः मनःषष्ठानीन्द्रियाणि प्रकृतिस्थानि कर्षति शरीरं यदवाप्नोति यच्छाड्युत्क्रामतीश्वरः गृहीत्वैतानि संयाति वायुर्गन्धानि वाशयात् श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानो नैनं पश्यन्त्यचेतसः यदादित्यगतं तेजो जगद्भासयतेऽखिलम् यच्चन्द्रमसि यच्चाग्नौ तत्तेजो विद्धि मामकम् नामाविश्य च भूतानि धारयाम्यहमोजसा पुष्णामि औषधी सर्वा सोमो भूत्वा रसात्मकः अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधम् सर्वस्य चाहं हृदि सन्निविष्टो मत्तस्मृतिज्ञानमपोहनं च वेदैश्च सर्वैरहमेव वेद्यो वेदान्तकृद्वेदविदेह चाहम् द्वामिमौ पुरुषौ लोके क्षरश्चाक्षर एव च क्षरः सर्वाणि भूतानि कूटस्थोऽक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य विभर्त्यव्यय ईश्वरः यस्माक्षरमतीतोऽहम् अक्षरादपि चोत्तमः अतोऽस्मि लोके वेदे च प्रथितः पुरुषोत्तमः यो मामेवमसम्मूढो जानाति पुरुषोत्तमम् स सर्वविद् भजति मां सर्वभावेन भारत इति गुह्यतमं शास्त्रम् इदमुक्तं मया नघ एतद्बुद्ध्वा बुद्धिमान् स्यात्
ಭಾರತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯಃ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ದಯವಿಟ್ಟು ಗುರುಗಳಿಗೆ ಭಿಕ್ಷೆ ಇದೆಲ್ಲ ಆಗ್ಬೇಕಾಗಿದೆ. ಒಂದು ನಿಮಿಷ ಅಲ್ಲ, ಇಲ್ಲ ಇವಾಗ ಊಟ ಮತ್ತೆ ನಾವು ಮಾಡೋಣ. ಅಲ್ಲ, ಸಪ್ತಶ್ಲೋಕಿ ಗೀತಾ ಅಂತ ಹೇಳಿ ಒಟ್ಟು 5 ನಿಮಿಷದಲ್ಲಿ ಹೇಳ್ತೇನೆ ಇಡೀ ಗಿಸ್ಟ್ ಭಗವದ್ಗೀತೆ. ಹಾಗೆ ನಾವು ಇದು ಮುಂದುವರಿಸ್ತೀವಿ. ನಾವು ಗುರುಗಳಿಗೆ ಭಿಕ್ಷೆಗೆ ತಡವಾಗ್ತದೆ. ದಯವಿಟ್ಟು ನಾವು ಬೇರೆ ಯಾವುದೇ ರೀತಿ ಸ್ವಾಗತ ಇದಕ್ಕೆ ಹೋಗುವುದಿಲ್ಲ. ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮಧುಜ ಶ್ರೀ ಗುರುಭ್ಯೋ ನಮಃ. ಇದು ಗೀತಾ ದಿಗ್ವಿಜಯ. ದಿಗ್ವಿಜಯದಲ್ಲಿ ನಿಮ್ಮದೊಂದು ಪಾಲು, ನಮ್ಮದೊಂದು ಪಾಲು, ನಮ್ಮೆಲ್ಲರದ್ದು ಪಾಲು. ಪ್ರತಿಷ್ಠಾನದ ಒಂದು ಛತ್ರದ ಅಡಿಯಲ್ಲಿ ನಾವೆಲ್ಲ ಇಲ್ಲಿ ಸನ್ನಿಹಿತರಾಗಿದ್ದೇವೆ. ಮಂಜುನಾಥ ದೇವರ ಸಾನ್ನಿಧ್ಯ, ಗೋಪಾಲಕೃಷ್ಣ ದೇವರ ಸನಿಹ, ಮಂಜು ಪ್ರಾಸಾದದ ವಾದಿರಾಜ ಮಂಟಪದ ವಿಶ್ವೇಶತೀರ್ಥ ವೇದಿಕೆಯಲ್ಲಿ ಇವತ್ತು ಬಹಳ ನಮಗೆ ಸಂಭ್ರಮ ಅಂತ ಹೇಳಿದರೆ, ಸುಮಾರು 2.5-3 ವರ್ಷಗಳು ಆಗ್ತಾ ಬಂತು. ಹಿಂದೆ ಗುರುಗಳು ಇಲ್ಲಿಂದಲೇ ಪೌರ ಸನ್ಮಾನವನ್ನು ಸ್ವೀಕರಿಸಿ ತನ್ನ ಶಿಷ್ಯನೊಂದಿಗೆ ಇಲ್ಲಿ ಪಟ್ಟದ ದೇವರ ಪೂಜೆ ಮಾಡಿಕೊಂಡು ಉಡುಪಿಯಲ್ಲಿ ಪುರಪ್ರವೇಶ ಮಾಡಿ 2 ವರ್ಷದ ಅವರ ಗೀತಾ ಪರ್ಯಾಯದ ಅಥವಾ ಲಕ್ಷಕೋಟಿ ಗೀತೆಯ ಒಂದು ಸಂಭ್ರಮ ಬಹುಶಃ ಸಿರೆಗಂಧವನ್ನು ತೇದಷ್ಟು ಅದು ಪರಿಮಳ ವಿಸ್ತರಿಸ್ತಾ ಇರ್ತದಂತೆ. ಹಾಗೆ ಗೀತೆಯಲ್ಲಿ ಹೇಳಿದಷ್ಟು ಇಡೀ ವಿಶ್ವಕ್ಕೆ ಅದರ ಸಂಭ್ರಮವನ್ನು ಪಸರಿಸಿದರು. ನಾನು ಬಹಳ ಸೂಕ್ಷ್ಮವಾಗಿ ಹೇಳಿದೆ ಅಂತ ಹೇಳಿದರೆ, ದಿನನಿತ್ಯ ರಾಜಾಂಗಣದಲ್ಲೋ ಮಧ್ವಾಂಗಣದಲ್ಲೋ ಮಧ್ವ ಮಂಟಪದಲ್ಲೋ ಒಳಗಡೆಯಲ್ಲಿ ಇದು ದೇವರ ಎದುರಿನಲ್ಲಿಯೋ ಎಲ್ಲೆಲ್ಲಿಯೂ ಇಲ್ಲ, ಕನಕ ಮಂಟಪದ ಪಕ್ಕದಲ್ಲಿ ಭಜನೆಯ ಮಂಟಪದಲ್ಲೂ ಎಲ್ಲೆಲ್ಲೂ ಗೀತೆ 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 ಭಗವದ್ಗೀತೆಯ ಸಂಭ್ರಮ. ಅದು ಪ್ರಧಾನಮಂತ್ರಿಗಳೇ ಬರಬೇಕಾಯ್ತು. ಕೃಷ್ಣ ತರಿಸಿಕೊಂಡು ಅವರು ಹೇಳಿದಂಥ ಮಾತು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಅದೆಲ್ಲ ಆರಂಭವಾಗಿ ಆವಾಗ ಅವರ ಕನಸು ಅದು ಸಾಕ್ಷಾತ್ಕಾರವಾಯಿತು. ಏನು? ರಾಮ ಮಂದಿರದ ಮುಖಾಂತರ. ಅಂದರೆ ಸನಾತನ ಸಂಸ್ಕೃತಿಯ ಪುನರುತ್ಥಾನ. ಇವತ್ತು ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಆ ಪ್ರಜ್ವಲತೆ ಗೀತಾ ಕೋಟಿಕಂಠ ಗೀತಾ ವ್ಯವಸ್ಥೆ ಮುಖಾಂತರ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಮುಂದಾಳತ್ವದಲ್ಲಿ ಆದದ್ದು. ಇದು ನಾವೆಲ್ಲ ಸಂಭ್ರಮಿಸುವ ವಿಚಾರ ಅಂತ ಆ ಒಂದು ಸಂದರ್ಭವನ್ನು ಕೇಳುವಾಗ ಬಾಯಲ್ಲಿ ಮಾತು ಬರುವುದಿಲ್ಲ. ಇವತ್ತು ಆಕೆ ಪ್ರಾರ್ಥನೆ ಮಾಡುವಾಗ ಒಂದರ್ಥದಲ್ಲಿ ನಾವೆಲ್ಲ ಗದ್ಗತೆರಾಗ್ತೇವೆ. ಇವತ್ತಿಲ್ಲ, ನಮ್ಮ ಮಕ್ಕಳು ಹಾಳಾಗಿದೆ. ಬಹುಶಃ ಕೃಷ್ಣ ಪರಮಾತ್ಮನ ಯೋಚನೆ ಮಾಡ್ತಾ ಇದ್ದಾನೇನು, ಅಬ್ಬಬ್ಬಬ್ಬ ನಮ್ಮ ಮಕ್ಕಳಲ್ಲಿ ಇನ್ನೂ ಸಮೇತ ಇಂತಹ ಭಕ್ತಿ ಭಾವದ ದಾಸರ ಚಿಂತನೆ ಅಡಗಿದೆಯಲ್ಲ ಅಂತ ಪೂಜ್ಯ ಗುರುಗಳು ಕಣ್ಮುಚ್ಚಿ ಅದನ್ನು ಆಸ್ವಾದಿಸ್ತಾ ಇದ್ರು. ಈ ಎಲ್ಲ ಸಂಭ್ರಮಾಚರಣೆ ಅಶ್ವಮೇಧ ಮಾಡ್ತಾ ಮಾಡ್ತಾ ಯಾವುದು ನಾವು ಕಥೆಗಳಲ್ಲಿ ಕೇಳ್ತೇವೆ, ರಾಜ ವಿಸ್ತಾರವನ್ನು ಮಾಡ್ತಾ ಹೋದಂತೆ. ಹಾಗೆ ಪೂಜ್ಯ ಗುರುಗಳು ಇವತ್ತು ವಿಶ್ವದಾದ್ಯಂತ ಮಧ್ವ ತತ್ವದ ಚಿಂತನೆಯೊಂದಿಗೆ ಸನಾತನ ಸಂಸ್ಕೃತಿಯ ಪ್ರತೀಕವಾದಂತಹ ಭಗವದ್ಗೀತೆಯನ್ನು ವಿಶ್ವದ ಎಲ್ಲೆಡೆ ಅದು ಪಸರಿಸ್ತಾ ಇದ್ರು. ಯಾರಾವಾಗ ಬಂದರು, ಸರ್ ನಾನು ನಿಮ್ಮ ಗುರುಗಳೇ ನಿಮ್ಮದು ಅಲ್ಲಿಯ ಮಠಕ್ಕೆ ಹೋಗಿದ್ದೇನೆ, ಮತ್ತೊಬ್ರು ಹೇಳ್ತಾರೆ ಮತ್ತೊಂದು ಮಠಕ್ಕೆ ಹೋಗಿದ್ದೇನೆ ಅಂತ. ನಮಗೆ ಊರಿನ ಹೆಸರು ಹೇಳಲಿಕ್ಕೂ ಅಂದರೆ ಪ್ರಪಂಚದ ಎಲ್ಲೆಡೆ ಈ ಅಪೇಕ್ಷೆಗೆ ಅದರ ನಮ್ಮ ಧರ್ಮದ ಸಾರವನ್ನು, ನಮ್ಮ ತತ್ವವನ್ನು, ನಮ್ಮ ಆರಾಧನಾ ಪದ್ಧತಿಯನ್ನು, ನಮ್ಮ ರಾಷ್ಟ್ರೀಯತೆ ನಿಲುವನ್ನು ವಿಸ್ತರಿಸ್ತಾ ಇರುವವರು, ದಿಗ್ವಿಜಯ ಮಾಡ್ತಾ ಇರುವವರು ಪರಮ ಪೂಜ್ಯ ಗುರುಗಳು. ಆ ನೆಲೆಯಲ್ಲಿ ಈ ಥರ ದಿಗ್ವಿಜಯ ಎನ್ನುವಂಥ ಒಂದು ಚಿಂತನೆಯೊಂದಿಗೆ ನಮ್ಮ ಮಟ್ಟಿಗೆ ನಾವೆಲ್ಲ ಹೀಗೆ, ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗುದಿಲ್ಲ. ನಾವು ಮಾತಾಡುವಾಗ ಕೆಲವರು ಸರಿ ತಪ್ಪು ಇಲ್ಲಿ ಎಲ್ಲ ಹಿರಿಯ ವಿದ್ವಾಂಸರಲ್ಲಿ ಇದ್ದಾರೆ, ನಾವು ವಿಮರ್ಶೆ ಮಾಡುವಂಥದ್ದು. ಅಂದರೆ ನಮಗೆ ಉಡುಪಿಯ ಕೃಷ್ಣ ನಾವು ಏನು, ಅವು ಮಂಥನ, ಕೈಯಲ್ಲಿ ಇರೋದು ಮಂಥನ. ಗುರುಗಳು ಇಲ್ಲಿಂದ ಮಂಥನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಶ್ರೀಮತಿ ಹೇಳ್ತಾ ಇದ್ದಾರೆ, ಅದನ್ನು ಯಾವಾಗ ತರ್ತೀರಿ ನೀವು ಅಂತ. ಯಾಕಂದ್ರೆ ನಮ್ಮ ಮನೆಗೆ ಶಕ್ತಿ ಅಂದರೆ ಕೃಷ್ಣನ ಸ್ಪರ್ಧೆಯ ಒಂದು ಅದು ವಿಶೇಷ. ಆದರೆ ಅವರ ಗುರುಗಳ ಮಂತ್ರ ಇಲ್ಲಿದೆ, ಅದರೊಟ್ಟಿಗೆ ನಮ್ಮ ಕೃಷ್ಣನ ಆರಾಧನೆ ಮಂತ್ರ ಇದ್ದಾಗ ನಮಗೆ 2 ಅಂದರೆ ಗುರುಗಳು ದ್ವಯರು ಸಣ್ಣವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳುವಾಗ ಇದ್ಯವು ಪಾಠಕ್ಕೆ ತೊಂದರೆ ಹಾಕೊಂಡು ನೋಡಿ. ಇದು ನಿಜ ಅರ್ಥದ ಒಂದು ಗುರುಗಳ ಒಂದು ಬದ್ಧತೆ. ತನ್ನ ಶಿಷ್ಯ ತನ್ನನ್ನು ಮೀರಿ ಮುಂದಕ್ಕೆ ಹೋಗ್ಬೇಕು, ಜ್ಞಾನವಂತನಾಗಬೇಕು ಅಂತ. ಅದೇನು ಅವರು ಬರಬಾರದಂತಲ್ಲ, ಅವರು ಗುರುಗಳನ್ನು ಮೀರಿ ಬರುವವರಲ್ಲ. ನಮಗೂ ಅವೆಲ್ಲ ಆತ್ಮೀಯರೇ ಇರುವವರು. ಅದು ಏನೇ ಇರಲಿ, ಆ ಮಂಥನದ ಒಂದು ಚಿಂತನೆ ಇವತ್ತು ನಮಗೆಲ್ಲರಿಗೂ ಗೀತೆಯ ಒಂದು ಶಕ್ತಿ. ಸಾಮೂಹಿಕವಾಗಿ ಸಣ್ಣ ಮಟ್ಟಿನ ಪ್ರಯತ್ನ ಗುರುಗಳೇ. ನಾವೇನು ಇದನ್ನು ದೊಡ್ಡ ಸಮಾರಂಭ ಅಂತ ನಾವು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ.
ಸಣ್ಣ ಮಟ್ಟಿನ ಈ ಪ್ರಯತ್ನದ ಫಲಶ್ರುತಿ, ಈ ದಿಗ್ವಿಜಯ ಇವತ್ತು ವಿಶ್ವದೆಲ್ಲೆಡೆ ಆಗಲೇಬೇಕು. ಇಲ್ಲದಿದ್ದರೆ ವಿಶ್ವ ಇನ್ನು ಮುಂದಕ್ಕೆ ನಾಶವಾದೀತೋ ಏನೋ ಅಂತ. ಆದರೆ ಕೃಷ್ಣ ಪರಮಾತ್ಮ ಹೇಳಿದಂತೆ ನಾಶವಾಗುವವರು ನಾಶವಾಗಬೇಕು. ಆದರೆ ನಾಶವಾಗದೆ ಸುಸ್ಥಿತಿಯಲ್ಲಿ ಇರುವವರು ಧರ್ಮ ಸಂಸ್ಥಾಪನೆ ಆಗಬೇಕು ಅಂತ ಹೇಳುವ ಚಿಂತನೆ, ಈ ದಿಗ್ವಿಜಯದ ಮುಖಾಂತರ ಈ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಬಹುಶಃ ಇಲ್ಲಿಂದ ಹೊರಟು ಕೃಷ್ಣನ ಆ ನಗರಿಯಲ್ಲಿ 2 ವರ್ಷ ಹೇಗೆ ಸಂಭ್ರಮ ಕಾಣಿತೋ, ಇನ್ನು ಮುಂದಿನ ಎಲ್ಲ ದಿನಗಳಲ್ಲಿ ಅತ್ಯಂತ ಸಂಭ್ರಮಯುತವಾಗಿ ಮೆರೀಲಿ, ಸಂಭ್ರಮಿಸಿ ಪೂಜೆ ಪರ್ಯಾಯ ಹೇಳುವ ಒಂದು ದಿನದ ಮೊದಲು ನಾವೇ ಒಂದಷ್ಟು ಜನ ಸೇರಿಕೊಂಡು ನಾವು 108 ನಾನು ನಮ್ಮ ಇಲ್ಲಿ ಮಾಧವರು ಅವರ ಹೆಸರಿಟ್ಟರು ಉಳ್ಳಾಲದವರು ಅವರ ಮುಖಾಂತರ ನಾನು ಅವರಿಗೆ ಸಿರಿಗಂಧದ ಗಿಡದಲ್ಲಿ ನಾವು ತುಲಾಭಾರ ಯತಿದ್ವಯಕ್ಕೆ ನಾವು ಮಾಡಿಸಿದ್ವಿ. ಯಾವುದೋ ಜಿಜ್ಞಾಸೆ ಬಂತು, ಪಟ್ಟದ ದೇವರಲ್ಲಿ ಕುತ್ಕೊಂಡು ಮಾತ್ರ ಅಲ್ವಾ ಅದು ತುಲಾಭಾರ ಆಗುವುದು ಅಂತ. ನಾವು ಹೇಳಿದ ಜಿಜ್ಞಾಸೆ ಇಷ್ಟೇ, 108 ಭಗವದ್ಗೀತೆಯ ಪುಸ್ತಕವನ್ನು ಗುರುಗಳು ಇರುವರು ಗುರುಗಳು ಹಿಡಿದುಕೊಂಡು ಪ್ರತ್ಯೇಕವಾಗಿ 108 ಸಿರಿಗಂಧದ ಗಿಡಗಳ ಮುಖಾಂತರ ನಾವು ತುಲಾಭಾರ ಮಾಡಿದ್ದು, ನಾವು ಸಮರ್ಪಿಸಿದ್ದು. ನಾವು ಅಪೇಕ್ಷೆ ಪಟ್ಟದ್ದು ಇಷ್ಟೇ, ಅಲ್ಲಿ ಬೇರೇನಿಲ್ಲ. ಸಿರಿಗಂಧದಲ್ಲಿ ತುಲಾಭಾರ ನಂತರ ಗುರುಗಳು ಮಂತ್ರಾಕ್ಷತೆ ಪೂರ್ವಕವಾಗಿ ಗಂಧದ ಗಿಡವನ್ನು ಎಲ್ಲರಿಗೆ ಕೊಡುವುದು. ಆ ಗಂಧದ ಗಿಡವನ್ನು ಮುಂದಕ್ಕೆ ನೆಟ್ಟು ದೇವರ ದಯದಿಂದ ಅದು ಉಳಿದರೆ ಮುಂದಿನ ಪರ್ಯಾಯದ ಅವಧಿಯಲ್ಲಿ ಕೃಷ್ಣನ ಸೇವೆಗೆ ಸಮರ್ಪಿಸುವುದು ಅಂತ ನಮ್ಮ ಸಂಕಲ್ಪ ಇದ್ದದ್ದು. ಅದು ಏನೋ ಗೊತ್ತಿಲ್ಲ, ನನಗೂ ಕಡೆಗಾಗುವಾಗ ನನಗಾಗಲಿ ನಮ್ಗೆ ಯಾರಿಗೂ ಒಂದು ಗಿಡ ಬೇಕಂದ್ರೆ ಸಿಗಲಿಕ್ಕಿಲ್ಲ. ಜನರ ಒಳಗೆ ಹುದುಗಿದ ಭಕ್ತಿ ಭಾವನೆ ಮತ್ತು ಅದರ ಮೇಲಿನ ಶ್ರದ್ಧೆ ಅದು ಯಾವತ್ತೂ ನಾಶವಾಗಲಿಲ್ಲ. ಕೆಲವೊಮ್ಮೆ ನಾವು ಭ್ರಮೆಗೊಳಗಾಗಿ ಮತ್ತೊಮ್ಮೆ ನಾಶದ ಸ್ಥಿತಿ ಬಂದಾಗ ಪುನರುತ್ಥಾನವಾಗ್ತದೆ. ಅದು ಮಗದೊಮ್ಮೆ ದ್ವಾಪರ ಯುಗ ಬರ್ತದೆ ಅಂತ ಹೇಳುವಂಥ ನೆಲೆಯಲ್ಲಿ ಇವತ್ತು ನಾವು ಕೆಲವು ಸನ್ನಿವೇಶಗಳನ್ನು ಕೆಲವು ಪ್ರದೇಶಗಳಲ್ಲಿ ಕೆಲವು ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲೂ ಕಾಣ್ತಾ ಇದ್ದೇವೆ. ಅಂತ ದಿನಗಳು ಮೂಡಿ ಬರಲಿ ಎಂಬ ಸದಾಶಯ ಈ ದಿಗ್ವಿಜಯ ಬಹುಶಃ ಇದು ನಾಡಿನ ಬೆಳಕಿಗಾಗಿ, ನಮ್ಮ ಮುಂದಿನ ಮಕ್ಕಳಿನ ಭವಿಷ್ಯತ್ತಿನ ಒಂದು ನೆಲೆಗಾಗಿ, ಆ ಮಕ್ಕಳ ಬೆಳಕು ನಮ್ಮ ಮಕ್ಕಳು ನಾಡಿನ ಬೆಳಕಾಗಬೇಕು ಎನ್ನುವಂಥ ಒಂದು ಸಚ್ಚಿಂತನೆಯೊಂದಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಮಾತನ್ನು ಗುರುಗಳ ಪಾದಕ್ಕೆ ಸಮರ್ಪಿಸಿ, ನಾನು ಯಾರನ್ನು ಉಲ್ಲೇಖಿಸದೆ, ಯಾವುದೂ ಸ್ವಾಗತ ಅಲ್ಲ ಇದು ದಯವಿಟ್ಟು ನಾವೆಲ್ಲರೂ ನಮ್ಮ ಚಿಂತನೆಯನ್ನು ನಾವು ನಮ್ಮಲ್ಲೇ ಸಂಭ್ರಮಿಸೋಣ ಅಂತ ಹೇಳ್ತಾ ನೇರವಾಗಿ ಭಗವದ್ಗೀತೆಯನ್ನು ಕಲಿಸುವಂತ ಅಲ್ವ ಪೂರ್ಣಿಮಕ್ಕ ಒಂದು 3-4 ಜನರು ನಮ್ಗೆ ಏನು ಸಿಕ್ಕಿದ್ದಾರೆ. ಭಗವದ್ಗೀತೆಯನ್ನು ಕಲಿಸುವವರು, ನಾವು ಬೇರೆ ಭಜನೆ ಕಲಿಸುವವರು ಬೇರೆ ಇಲ್ಲ, ಗೀತೆಯನ್ನು ಕಲಿಸುವಂತ ಒಂದು 4 ಜನರಿಗೆ ಗುರುಗಳ ಮುಖಾಂತರ ಮಂತ್ರಾಕ್ಷತೆಯನ್ನು ಕೊಡಿಸುವಂಥದ್ದು. ತದನಂತರ 108 ಭಗವದ್ಗೀತೆಯನ್ನು ಕಂಠಪಾಠ ಮಾಡಿದಂತ 1-2 ಜನ ಬಂದಿದ್ದಾರೆ ಕಾಣ್ತದಲ್ಲ, ಅವರಿದ್ದರೆ ಅವರನ್ನು ಗೌರವಿಸುವಂಥದ್ರ ಮುಖಾಂತರ ನೇರ ಶ್ರೀಗಳಿಂದ ಆಶೀರ್ವಚನದ ನಂತರ ನಾವು ಪ್ರತಿಯೊಬ್ಬರು ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ, ಮಂತ್ರಾಕ್ಷತೆಯ ಸಮೇತ ಪ್ರತಿಯೊಬ್ಬರು ಸ್ವೀಕರಿಸಬೇಕು. ಗೀತೆಯನ್ನು ಪಠಣ ಮಾಡಿದವರು ಸ್ಮರಣಿಕೆಯನ್ನು ಸಹಿತವಾಗಿ ಮಂತ್ರಾಕ್ಷಿತವಾಗಿ ಸ್ವೀಕರಿಸಿ, ಇದು ನಾವೆಲ್ಲ ಪ್ರಸಾದ ಭೋಜನವನ್ನು ಸ್ವೀಕರಿಸೋಣ. ತದನಂತರದ ಹೊತ್ತಿನಲ್ಲಿ ಗುರುಗಳ ವಿಶ್ರಾಂತಿಯು ಆನಂತರ ಏನಿದ್ರು ನಮ್ಮ ಪಾಠವನ್ನು ನಾವು ಗುರುಗಳಿಗೆ ಒಪ್ಪಿಸುವುದು ಗುರುಗಳ ಅಪೇಕ್ಷೆ ಮೇರೆಗೆ ಅಂತ ಹೇಳ್ತಾ, ಸಂಜೆ ಇವತ್ತು ಸುರತ್ಕಲ್ಲಲ್ಲೂ ಕಾರ್ಯಕ್ರಮವನ್ನು ಬಹಳ ವೈಭವಯುತವಾಗಿ ಗುರುಗಳ ಮಟ್ಟದಲ್ಲಿ ಅಲ್ಲಿ ಆಶೀರ್ವಾದ ವ್ಯವಸ್ಥೆ ಮಾಡಿದ್ದಾರೆ. ನಾವೆಲ್ಲ ಅಲ್ಲಿಗೆ ತೆರಳುತ್ತಿದ್ದೇವೆ ಅಂತ ಈ ಸಂದರ್ಭ ಹೇಳ್ತಾ ಎಲ್ಲರನ್ನು ಸ್ವಾಗತಿಸಿ, ಇವತ್ತು ಮಾಧ್ಯಮ ಬಂಧುಗಳು ಹಾಗೆ ಬಹಳ ಇವತ್ತು ಅಲ್ಲಿ ಪ್ರೆಸ್ ಕ್ಲಬ್ ಡೇ ಇವತ್ತು, ಆದರೂ ಒಂದಷ್ಟು ಜನ ಬಂದು ಇದನ್ನೆಲ್ಲ ದಾಖಲೀಕರಿಸಿದ್ದಾರೆ. ಇದು ದಾಖಲೀಕರಿಸುವುದು ನಮ್ಮ ನಗರದಲ್ಲಿ ಇನ್ನು ಇಂತಹ ಚಿಂತನೆಗಳು, ಸನಾತನ ಸಂಸ್ಕೃತಿಯ ಬೆಳಕು ಅದು ವಿಜೃಂಭಿಸ್ತದೆ ಅಂತ ತೋರಿಸಲಿಕ್ಕೋಸ್ಕರ ಅದು ವಿಜೃಂಭಣೆ ಆಗಲಿ ಅಂತ ಹೇಳ್ತಾ ಮಾತನ್ನ ವಿರಮಿಸಿ ಇವತ್ತು ಪೂರ್ಣಿಮಾ ಯಾರಿಗೆ ಶ್ರೀಮತಿ ವಸುಂಧರಾ ಉಪಾಧ್ಯಾಯ ದಯವಿಟ್ಟು ವೇದಿಕೆಗೆ ಬರಬೇಕು, ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಲ್ಗುರ ಪ್ರತಿಷ್ಠಾನ ಕೋಟಿ ಗೀತಾ ಯಜ್ಞ ಅಭಿಯಾನದ ಮೂಲಕ ವಿಶ್ವದಾದ್ಯಂತ ಭಗವದ್ಗೀತೆಯ ಸಾರವನ್ನು ಪಸರಿಸಿದ ಸಂಭ್ರಮಿಸಿದ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಅವರ ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಗೀತಾ ದಿಗ್ವಿಜಯ ಸಮಾರಂಭದಲ್ಲಿ ಗೀತಾ ಪರಿವಾರದಲ್ಲಿ 18 ಅಧ್ಯಾಯಗಳನ್ನು ಕಲಿತು ಆನ್ಲೈನ್ ಮೂಲಕ ಪರಿವಾರದ ಶಿಕ್ಷಕಿಯಾಗಿ, ಅಲ್ಲದೆ 12 ಅಧ್ಯಾಯಗಳ ಕಂಠಸ್ಯ ಕರ್ಣ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ 100 ಮಂದಿಗೆ ಭಗವದ್ಗೀತೆಯ ಪಾಠವಲ್ಲದೆ ಗೀತಾ ಪಾರಾಯಣ ಮಾಡುತ್ತಾ ತಂಡವೊಂದನ್ನು ರಚಿಸಿಕೊಂಡು ಗೀತಾ ಪ್ರಚಾರಕಿಯಾಗಿ ಕಾರ್ಯನಿರತರಾಗಿರುವ ಶ್ರೀಮತಿ ವಸುಂಧರಾ ಉಪಾಧ್ಯಾಯ ಇವರಿಗೆ ಪುತ್ತಿಗೆ ಮಠದ ಯತಿದ್ವಯರುಗಳ ಆಶೀರ್ವಾದಗಳೊಂದಿಗೆ ನೀಡಿರುವ ಕಲ್ಪೂರ ಭಗವದ್ಗೀತಾ ಸಿರಿ ಪುರಸ್ಕಾರ ಈಗ ಶ್ರೀ
ಪಾದರು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಬಿ ವಿದ್ಯಾರಾವ್ ದಯವಿಟ್ಟು ವೇದಿಕೆಗೆ ಬರಬೇಕು. ಭಗವತನವನ್ನು ಆಸಕ್ತರಿಗೆ ತಿಳಿಸಿಕೊಡುವ ಕಾಯಕದಲ್ಲಿ ಕಳೆದ ಅನೇಕ ದಶಕಗಳಿಂದ ತೊಡಗಿಸಿಕೊಂಡಿರುವ ಕುದುರೆಮುಖ ಕಬ್ಬಿಣ ಅದಿರು ಕಾರ್ಖಾನೆಯ ನಿವೃತ್ತ ಅಧಿಕಾರಿಯಾಗಿ ಪ್ರವೃತ್ತಿಯಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ಶ್ರೀಮದ್ ಭಗವದ್ಗೀತೆಯನ್ನು ಆಸಕ್ತರಿಗೆ ಕಲಿಸಿಕೊಡುವ ಮೂಲಕ ಮಂಗಳೂರು ವಲಯದ ಗೀತಾ ಪಾರಾಯಣ ತಂಡದ ಪ್ರತಿನಿಧಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಬಿ ವಿದ್ಯಾರಾವ್ ಕೋಡಿಕಲ್ ಇವರಿಗೆ ಉಡುಪಿ ಗುತ್ತಿಗೆ ಮಠದ ಯತಿದ್ವಯರುಗಳ ಆಶೀರ್ವಾದಗಳೊಂದಿಗೆ ನೀಡಿರುವ ಕಲ್ಕೂರ ಭಗವದ್ಗೀತಾ ಸಿರಿ ಪುರಸ್ಕಾರ ಈಗ ಶ್ರೀಗಳವರಿಂದ. ಶ್ರೀಮತಿ ಸುಜಾತಾ ಪಿ ಮಂಗಳೂರು, ಗುಣಸಾಗರ್ ಇವರ ಪತ್ನಿ, ನಿವೃತ್ತ ಶಿಕ್ಷಕಿಯಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ಸಾಹಿತ್ಯಾಸಕ್ತಿಯನ್ನು ಮೈಗೂಡಿಸಿಕೊಳ್ಳುತ್ತಾ 2020ರಲ್ಲಿ ಕಾಸರಗೋಡಿನ ಸುಬ್ರಾಯ ನಂದೋಡಿಯವರ ನೇತೃತ್ವದಲ್ಲಿ ಆರಂಭಗೊಂಡ ಗೀತಾ ಜ್ಞಾನ ಯಜ್ಞ ಎಂಬ ಭಗವದ್ಗೀತಾ ಪ್ರಸಾರ ಕಾರ್ಯದಲ್ಲಿ ಶಿಕ್ಷಕಿಯಾಗಿ ಮಕ್ಕಳ ತರಗತಿಗಳ ಸಂಚಾಲಕಿಯಾಗಿ ಕಾರ್ಯನಿರತರಾಗಿರುವ ಶ್ರೀಮತಿ ಸುಜಾತಾ ಪಿ ಮಂಗಳೂರು ಇವರಿಗೆ ಉಡುಪಿ ಗುತ್ತಿಗೆ ಮಠದ ಯತಿದ್ವಯರುಗಳ ಆಶೀರ್ವಾದಗಳೊಂದಿಗೆ ನೀಡಿರುವ ಕಲ್ಕೂರ ಭಗವದ್ಗೀತಾ ಸಿರಿ ಪುರಸ್ಕಾರ ಈಗ ಶ್ರೀಗಳವರಿಂದ. ಗೀತಾ ಜ್ಞಾನ ಯಜ್ಞದ ಮೂಲಕ ಇವರು ಗೀತಾ ಮಹಾತ್ಮೆ ಎಂಬ ಪುಸ್ತಕವನ್ನು ರಚಿಸಿದ್ದು ಅದನ್ನು ಶ್ರೀಗಳವರಿಗೆ ನೀಡ್ತಾ ಇದ್ದಾರೆ. ಆಯ್ದ ಭಗವದ್ಗೀತೆಯ ಕೆಲವು ಶ್ಲೋಕಗಳು, ಅದರ ಅರ್ಥ ನಮ್ಮ ಇಂದಿನ ದಿನಕ್ಕೆ ಸರಿ ಹೋಗುವಂತೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹೊಂದಿಕೆ ಆಗುವಂತೆ ಬರೆದು ರಚಿಸಿ ಈಗ ಸುಗುಣೇಂದ್ರ ತೀರ್ಥ ಶ್ರೀಪಾದವರಿಗೆ ಸುಜಾತಾ ಗುಣಸಾಗರ್ ಅವರು ಇದನ್ನು ನೀಡ್ತಾ ಇದ್ದಾರೆ, ಆಶೀರ್ವಾದ ಪಡಿತಾ ಇದ್ದಾರೆ. ಪ್ರಾಂಶು ಇದ್ದಾರೆ, ಪ್ರಾಂಶು ನಾವಡ ಬಿ, ಡಾಕ್ಟರ್ ಮಹೇಶ್ ನಾವಡ ಹೆಚ್ ಹಾಗೂ ಅಶ್ವಿನಿ ಡಿ ದಂಪತಿಗಳ ಸುಪುತ್ರ, ಮಂಗಳೂರು ಕೊಡಿಯಾಲ್ ಬೈಲಿನ ಶಾಲಾ ವಿದ್ಯಾಲಯದ 7ನೇ ತರಗತಿಯ ವಿದ್ಯಾರ್ಥಿ. ಶ್ರೀ ಸೋಂದಾ ಸ್ವರ್ಣವಲಿ ಮಹಾಸಂಸ್ಥಾನ ಶಿರಸಿಯಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಶ್ರೀಮದ್ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ದ್ವಿತೀಯ ಸ್ಥಾನವನ್ನು ಪಡೆದಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿ ಪ್ರಾಂಶು ನಾವಡ ಬಿ ಇವರಿಗೆ ಉಡುಪಿ ಗುತ್ತಿಗೆ ಮಠದ ಯತಿದ್ವಯರುಗಳ ಆಶೀರ್ವಾದಗಳೊಂದಿಗೆ ನೀಡಿರುವ ಕಲ್ಕೂರ ಭಗವದ್ಗೀತಾ ಯುವ ಸಿರಿ ಪುರಸ್ಕಾರ ಈಗ ಶ್ರೀಗಳವರಿಂದ. ಇನ್ನು ಮಿಥಿಲಾ ಶ್ರೀಕೃಷ್ಣ ಭಟ್, ವಿದ್ವಾನ್ ಸತ್ಯಕೃಷ್ಣ ಭಟ್ ಇವರ ಮಗ, ಅವರು ಇನ್ನಷ್ಟೇ ಬರಬೇಕಾಗಿದೆ, ಬಂದ ನಂತರ ಆ ಪುರಸ್ಕಾರವನ್ನು ಸ್ವೀಕರಿಸ್ತಾರೆ.
ಇಲ್ಲಿ ನೋಡಿ. ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ. ಬನ್ನಿ ಬನ್ನಿ ನೀನು ಇಲ್ಲಿ ಬಾ. ಇಲ್ಲ ನೋಡಿ ಕೂತ್ಕೊಳ್ಳಿ ಬೇಗ. ಎಸ್ ರೆಡಿ. ಇಲ್ಲ ನೋಡಿ. ಆಯ್ತು. ನೀರಾವಿ ಕನಪಾಡಿ ನಮ್ಮ ಜಯರಾಮ್ ಭಟ್ರ ಶ್ರೀಮತಿಯವರ ಅಕ್ಕ ಅವರು, ಅಲ್ಲ ಜಯರಾಮ್ ಭಟ್ರ ತಂಗಿ ಅವರು, ಅವರ ತಂದೆಯವರಾಗಿ ದೊಡ್ಡ ಭಜನೆ ಇದನ್ನು ತುಂಬ ಬರೆದವರು ಕೋಟಿ ಗೀತೆ ಬಂದಿದ್ದಾರೆ. ಇದು ಅಮೇರಿಕಾದಲ್ಲಿ ಇದ್ದು ಅಲ್ಲಿ ಗುತ್ತಿಗೆ ಮಟ್ಟಕ್ಕೆ ಹೋಗ್ತಾ ಇದ್ದಂತೆ ಅವನು ನೋಡಿ. ಪ್ರಭಾವ ಗುರುಗಳದ್ದು ಪೂಜ್ಯ ಗುರುಗಳಿದ್ದಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ಗೀತಾ ದಿಗ್ವಿಜಯಕ್ಕೆ ಸರಿಯಾದ ಸಮಯ ಒದಗಿ ಬಂದಿದೆ. ಯಾವಾಗಲೂ ಕೂಡ ಭಗವದ್ಗೀತೆ ಎಮರ್ಜೆನ್ಸಿ ಇರುವಾಗ ಇರತಕ್ಕಂಥ ಒಂದು ಗ್ರಂಥ. ಗಡಿಬಿಡಿಯ ಸಮಯದಲ್ಲಿ, ಇವತ್ತು ಊಟದ ಗಡಿಬಿಡಿಯ ಸಂದರ್ಭದಲ್ಲಿ ಒಂದು ಭಗವದ್ಗೀತೆಯ ವಿಜಯದ ಒಂದು ಕಾರ್ಯಕ್ರಮ ಏನಿದೆ, ಇದು ಭಗವದ್ಗೀತೆಯನ್ನು ಸರಿಯಾಗಿ ನಾವು ಗುರುತಿಸಿದ ಒಂದು ಸಂದರ್ಭ ಅಂತ ಹೇಳಿ ಭಾವಿಸ್ತಾ ಇದ್ದೇವೆ. ಇಡೀ ಸಂಸಾರವೇ, ಇಡೀ ಜೀವನವೇ ಒಂದು ಎಮರ್ಜೆನ್ಸಿ ಇದ್ದ ಹಾಗೆ. ಪ್ರತಿಯೊಬ್ಬರ ಜೀವನವೂ ಕೂಡ ಎಮರ್ಜೆನ್ಸಿಯಲ್ಲಿ ನಾವು ಹೇಗಿರಬೇಕು ಅದನ್ನು ಬೋಧಿಸ್ತಾ ಇದೆ ಭಗವದ್ಗೀತೆ. ಯಾರಿಗೆ ಯಾವಾಗ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು ಎಂಬುದಕ್ಕೆ ಭಗವದ್ಗೀತೆ ಒಂದು ಮಾರ್ಗದರ್ಶಕ ಗ್ರಂಥವಾಗಿದೆ. ನಾವು ಯಾವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅದನ್ನು ನೋಡಿ ನಾವು ಜೀವನವನ್ನು ನಡೆಸಬೇಕು ಅಂತ ಗೀತೆ ಹೇಳ್ತಾ ಇದೆ. ಇವತ್ತು ಏನಾಗ್ತಾ ಇದೆ ಅಂದರೆ, ನಮಗೆ ಅನಗತ್ಯವಾದಂಥ ವಿಚಾರಗಳಿಗೆ ಪ್ರಾಶಸ್ತ್ಯವನ್ನು ನಾವು ಕೊಡ್ತಾ ಇದ್ದೀವಿ. ಯಾವುದು ತುಂಬ ಮುಖ್ಯವೋ ಅದನ್ನು ಮರೆತು ಚಿಕ್ಕ ಚಿಕ್ಕ ವಿಷಯಗಳು ಅಥವಾ ಅಪ್ರಸ್ತುತವಾದಂತಹ ವಿಷಯಗಳ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ. ಎಷ್ಟೋ ಸಲ ಒಂದು ದೇಹವನ್ನು ಅಲಂಕಾರ ಮಾಡೋದಕ್ಕೋಸ್ಕರ ಗಂಟೆಗಟ್ಟಲೆ ನಾವು ಬೇಯಿಸ್ತೇವೆ. ಒಂದು ಕ್ಷಣದಲ್ಲಿ ಆ ಎಲ್ಲ ಅಲಂಕಾರ ಹೋಗಿಬಿಡ್ತದೆ, ಮತ್ತು ಅದಕ್ಕೆ ಬೆಲೆಯೇ ಇಲ್ಲ. ಆದರೂ ಅದಕ್ಕೆ ಎಷ್ಟು ನಾವು ಗೌರವ, ಎಷ್ಟು ನಮ್ಮ ಎನರ್ಜಿಯನ್ನು ನಾವು ಅದಕ್ಕೆ ಕೊಡ್ತಾ ಇದ್ದೇವೆ. ಇದನ್ನೆಲ್ಲ ಗಮನಿಸಿದಾಗ ಗೀತೆ ಹೇಳ್ತಾ ಇದೆ, ದೇವರ ವಿಷಯಕ್ಕೆ ನಾವು ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಡಬೇಕು. ಉಳಿದದ್ದೆಲ್ಲ ಅದು ಗೌಣ. ಆದ್ದರಿಂದ ಎಮರ್ಜೆನ್ಸಿಯಲ್ಲಿ ಏನು ಮಾಡಬೇಕು ಎಂಬುದನ್ನು ಬೋಧಿಸ್ತಕ್ಕಂಥ ಭಗವದ್ಗೀತೆ. ಗಡಿಬಿಡಿಯಲ್ಲಿ ಏನು ಮಾಡಬೇಕು.
ಇವತ್ತು ನಾವು ಅದನ್ನು ನೋಡ್ತಾ ನಾವು ಅದನ್ನು ಅನುಭವಿಸ್ತೇವೆ. ನಾವು ಅಮೇರಿಕದಲ್ಲಿ ಫೀನಿಕ್ಸ್ನಿಂದ ಹೊರಟಿತಾ ಇದ್ದೇವೆ. ನಾವು ಫ್ಲೈಟಲ್ಲಿ ಬಂದು ಕೂತಾಗಿತ್ತು. ಆವಾಗ ಡಿಕ್ಲೇರ್ ಮಾಡಿದರು, ಇಮಿಡಿಯೇಟಾಗಿ ಖಾಲಿ ಮಾಡಿ ಓಡಬೇಕು ನಾನು ಅಂತ. ಯಾಕಂದರೆ ಬಾಂಬ್ ಇಟ್ಟಿದ್ದಾರೆ. ಆದರೆ ಬರೀ ಪಾಸ್ಪೋರ್ಟ್ ಮಾತ್ರ ಇಟ್ಕೊಂಡು ಓಡಿ, ಉಳಿದ ಲಗೇಜ್ ಎಲ್ಲ ಹಾಗೇ ಇರಬೇಕು ಅಂತ ನಾವೆಲ್ಲ ಓಡಿ ಬಂದು ಹೊರಗೆ ಓಡಿ ಬಂದಾಯಿತು. ಆವಾಗ ಪದೇ ಪದೇ ಹೇಳ್ತಾ ಇದ್ರು, ಪಾಸ್ಪೋರ್ಟ್ ಬಿಟ್ಟು ಬೇರೆ ಏನೂ ಕೊಂಡೋಗ್ಲಿಕ್ಕಿಲ್ಲ, ಚಪ್ಪಲಿಯೂ ಹಾಕ್ಕೊಳ್ಳಿಕ್ಕಿಲ್ಲ, ಓಡಬೇಕೀಗ ಅಂತ ಹೇಳಿ. ನಾನು ಓಡಿ ಬಂದಿದ್ದಾಯ್ತು. ಎಲ್ಲಿ ಬಾಂಬ್ ಇಟ್ಟಿದ್ದಾರೆ ಏನಂತ ಯಾರಿಗೂ ಗೊತ್ತಿಲ್ಲ. ಅದೇ ನಮ್ಮ ಜೀವನದ ಚಿತ್ರ. ನಮ್ಮ ಪಾಸ್ಪೋರ್ಟ್ ಮತ್ತು ಇತ್ಯಾದಿ ಏನು ಬಹಳ ಮುಖ್ಯವಾದದ್ದಿದೆ, ಅದು ಮಾತ್ರ ಸಾಕು. ಅದು ಬಿಟ್ಟು ಲಾವಿಶ್ ಆಗಿ ನಾವು ಬೇರೆ ಬೇರೆ ಲಗೇಜನ್ನೆಲ್ಲ, ಅನಗತ್ಯವಾದ ಲಗೇಜವನ್ನೆಲ್ಲ ಇಟ್ಟುಕೊಂಡು ನಾವು ಒದ್ದಾಡಿದರೆ ಆ ಜೀವನಕ್ಕೆ ಪ್ರಾಶಸ್ತ್ಯ ಇಲ್ಲ. ಆದ್ದರಿಂದ ಗೀತೆ ಹೇಳ್ತಕ್ಕದ್ದು ಏನಂದರೆ, ಜೀವನ ಎಂಬುದು ನಶ್ವರ, ಅದರಲ್ಲಿ ಈಶ್ವರನೊಬ್ಬನೇ ಪ್ರಮುಖ. ಆದ್ದರಿಂದ ಆ ಈಶ್ವರನ ವಿಷಯದ ಬಗ್ಗೆ ನೀವು ಗಮನವನ್ನು ಕೊಡಬೇಕು ಹೊರತು ಉಳಿದ ನಶ್ವರ ವಿಷಯಗಳ ಬಗ್ಗೆ ಗಮನವನ್ನು ಕೊಟ್ಟರೆ ಜೀವನವನ್ನು ನಾವು ಹಾಳು ಮಾಡಿಕೊಳ್ಳಬೇಕಾಗುತ್ತೆ. ಯಾವುದು ಮುಖ್ಯವಾದದ್ದು, ಯಾವುದು ಪ್ರಮುಖವಾದದ್ದು ಎಂಬುದನ್ನು ಗುರುತಿಸುವುದೇ ಜೀವನದ ಬಹಳ ಮುಖ್ಯವಾದಂತಹ ಕೆಲಸ. ಒಬ್ಬ ರಾಜನ ಹತ್ರ ಹೋಗಿ ಬಹಳ ಕಷ್ಟಪಟ್ಟು ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿ ರಾಜನ ಹತ್ರ ಬಂದು ಯಾಕೆ ಬಂದಿ ಅಂತ ಕೇಳಿದೆ. ಎಲ್ಲಿ ಒಂದು ಬೀಡಿ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಬೀಡಿ ಬೇಕಾದರೆ ರಾಜನ ಹತ್ರ ಹೋಗಬೇಕಾ ನಾವು? ರಾಜನ ಹತ್ರ ಹೋದ ಮೇಲೆ ಏನಾದರೂ ದೊಡ್ಡದನ್ನು ಕೇಳಬೇಕು ಹೊರತು ಬರೀ ಒಂದು ಅಲ್ಪವಾದಂಥ ವಿಚಾರವನ್ನು ರಾಜನ ಹತ್ರ ಕೇಳಬಾರದು. ಹಾಗೆ ಜೀವನದಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಈಶ್ವರ. ಅದರಿಂದಲೇ ಈಶ್ವರ ಸರ್ವಭೂತಾನಾಂ ಹೃದ್ದೇಶಿ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಎಂಬುದಾಗಿ ಕೃಷ್ಣ ಕೊನೆಯಲ್ಲಿ ನೀಡಿದ ಸಂದೇಶ ಎಲ್ಲರ ಒಳಗೆ ಈಶ್ವರನ ಒಂದು ಅರ್ಚನೆಯನ್ನು ಮಾಡು, ಆರಾಧನೆಯನ್ನು ಮಾಡು ಅಂತ ಹೇಳಿ ಇದೇ ಜೀವನದ ಸಾರ್ಥಕ್ಯಕ್ಕೆ ಕಾರಣ. ಆದ್ದರಿಂದ ಅರ್ಜುನ ಯುದ್ಧವನ್ನು ಮಾಡುವುದು ರಾಜ್ಯಕ್ಕೋಸ್ಕರ ಅಲ್ಲ, ಬೇರೆ ಯಾವುದಕ್ಕೋಸ್ಕರ ಅಲ್ಲ, ಇದು ದೇವರ ಸಂಕಲ್ಪ ಎಂಬುದಾಗಿ ಮಾಡು ಎಂಬುದಾಗಿ ಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದು ಶಾಶ್ವತವಾದಂತಹ ಸಂದೇಶ, ಬಹಳ ಮುಖ್ಯವಾದಂತಹ ಸಂದೇಶ. ನಾವು ಇವತ್ತು ಜೀವನದಲ್ಲಿ ಮುಖ್ಯವಾದದ್ದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಮಾಡ್ತಾ ಇದ್ದೇವೆ. ಅದನ್ನು ನಾವು ಸರಿ ಮಾಡಿಕೊಳ್ಬೇಕು. ಭಗವಂತನ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು ಹೊರತು ಉಳಿದೆಲ್ಲ ವಿಚಾರಗಳು ಅದು ಆದರೂ ಆಗ್ತದೆ, ಹೋದರೂ ಹೋಗ್ತದೆ ಎಂಬಂತಹ ಈ ಭಾವನೆಯನ್ನು, ನಿಲುವನ್ನು ಇಟ್ಟುಕೊಂಡರೆ ಮಾತ್ರ ಭಗವದ್ಗೀತೆಯ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯವಿದೆ. ಇಂತಹ ಒಂದು ಸಂದೇಶ ಇದು ಅತ್ಯಂತ ಶ್ರೇಷ್ಠವಾದಂತಹ, ಸಾರ್ವಕಾಲಿಕವಾದಂತಹ ಒಂದು ದಿವ್ಯ ಸಂದೇಶ. ಇದನ್ನು ಇಡೀ ಜಗತ್ತಿಗೆ ಹರಡಬೇಕು ಎಂಬಂತಹ ಈ ಒಂದು ಉದ್ದೇಶದಿಂದ ನಾವು ನಮ್ಮ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಘೋಷಣೆ ಮಾಡಿದ್ದೆವು. ಈ ಸಂದೇಶದ ಪ್ರಚಾರಕ್ಕೋಸ್ಕರ ಇದು ವಿಶ್ವ ಸಂದೇಶವಾಗಬೇಕು, ಜಗತ್ತಿಗೆ ಇದರ ಮಹತ್ವ ಗೊತ್ತಾಗಬೇಕು ಎಂಬ ಉದ್ದೇಶ ನಮ್ಮ ಈ ಪರ್ಯಾಯದ ಉದ್ದೇಶವಾಗಿದೆ. ಯಾಕೆಂದರೆ ಭಗವದ್ಗೀತೆ ಕೇವಲ ಹಿಂದೂಗಳಿಗೆ, ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಸಂಬಂಧಪಟ್ಟಂತಹ ಅವರವರ ಜೀವನವನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಬೇಕು ಎಂಬಂತಹ ಈ ಒಂದು ದೊಡ್ಡ ಸಂದೇಶವನ್ನು ನಾವು ತಿಳ್ಕೊಂಡರೆ ಪ್ರತಿಯೊಬ್ಬರ ಜೀವನವೂ ಕೂಡ ಸಾರ್ಥಕವಾಗ್ತದೆ. ಅದಕ್ಕೋಸ್ಕರ ಒಬ್ಬರು ಕೇಳಿದರು, ಭಗವದ್ಗೀತೆಯ ದೊಡ್ಡ ಸಂದೇಶ ಯಾವುದು ಅಂತ ಹೇಳಿ ನಾವು ಹೇಳಿದೆವು, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಪ್ರತಿಯೊಬ್ಬರೂ ಕೂಡ ಅವರವರ ಡ್ಯೂಟಿ ಏನಿದೆ ಅದನ್ನು ಮಾಡಿಕೊಂಡು ಬಂದರೆ ಪ್ರತಿಯೊಬ್ಬರ ಉದ್ಧಾರವೂ ಕೂಡ ಆಗ್ತದೆ. ಇದು ಎಷ್ಟು ದೊಡ್ಡ ಸಂದೇಶ ಅಂತ ಹೇಳಿದರೆ, ಇವತ್ತು ಮ್ಯಾನೇಜ್ಮೆಂಟ್ ಗುರುಗಳ ಸಂದೇಶ ಏನು? ಇವತ್ತು ಮ್ಯಾನೇಜ್ಮೆಂಟ್ ಗುರುಗಳು ತುಂಬ ಪ್ರಸಿದ್ಧರಾಗ್ತಾ ಇದ್ದಾರೆ. ಅವರು ಹೇಳೋದು ಇದೆ, ಎಲ್ಲ ಸ್ಟಾಫು ಕೂಡ ಅವರವರ ಕೆಲಸವನ್ನು ಸರಿಯಾಗಿ ಮಾಡಿದರೆ ಎಲ್ಲ ಸಂಸ್ಥೆ ಚೆನ್ನಾಗಿ ನಡೀತದೆ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಇರ್ತದೆ. ಮೈಕ್ ಇಡುವವರು ಸರಿಯಾಗಿ ಮೈಕ್ ಇಡಬೇಕು, ಹೂ ತರುವವರು ತರಬೇಕು, ಅವರವರ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಒಟ್ಟಂದದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಆಗ್ತದೆ ಎಂಬುದು ಭಗವದ್ಗೀತೆಯ ಸಂದೇಶ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಅದು ಸಂಬಂಧಪಟ್ಟದ್ದಾಗಿದೆ. ಮಹಿಳೆಯರ ಕರ್ತವ್ಯವನ್ನು ಮಾಡಬೇಕು, ಪುರುಷರ
ಅಂತಹ ಕರ್ತವ್ಯ ಅವರವರ ಕರ್ತವ್ಯವನ್ನು ಅವರು ಮಾಡಿದರೆ ಅದರಿಂದ ಅವರಿಗೆ ಶ್ರೇಯಸ್ಸು ಎಂಬಂತಹ ಈ ಒಂದು ಸಂದೇಶ ಏನಿದೆ ಇದು ಶಾಶ್ವತವಾಗಿ ಯಾವ ಕಾಲದಲ್ಲೂ ಕೂಡ ಜಗತ್ತಿಗೆ ಬೇಕಾದಂತಹ ಒಂದು ಸಂದೇಶ. ಯಾವ ಸರ್ಕಾರ ಬಂದರೂ ಕೂಡ ಇದನ್ನೇ ಹೇಳಬೇಕು, ನಿಮ್ಮ ಡಿಪಾರ್ಟ್ಮೆಂಟ್ನ ಕೆಲಸವನ್ನು ನೀವು ಸರಿಯಾಗಿ ಮಾಡಿ. ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಆಗಲಿ ಅವರ ಉಪದೇಶ ಏನಂದರೆ ನಿಮ್ಮ ಡ್ಯೂಟಿಗೆ ಏನು ಅಸೈನ್ಮೆಂಟ್ ಕೊಟ್ಟಿದ್ದೇವೆ ಅದನ್ನು ಸರಿಯಾಗಿ ಮಾಡಿ ಎಂಬುದೇ ಅದರಲ್ಲೇ ನಿಮಗೆ ಶ್ರೇಯಸ್ಸು ಹೊರತು ಬೇರೆ ಇದಕ್ಕೆ ನೀವು ಕೈ ಹಾಕಬೇಡಿ. ನೀವು ನಿಮ್ಮ ಒಂದು ಧರ್ಮದಲ್ಲಿ ಇದ್ದುಕೊಂಡು ನೀವು ಶ್ರೇಯಸ್ಸನ್ನು ಪಡೆಯಿರಿ ಎಂಬುದು ಇದು ಅತ್ಯಂತ ಶ್ರೇಷ್ಠವಾದ ಸಂದೇಶವಾಗಿದೆ. ಮತೀಯ ಒಂದು ಸಮಸ್ಯೆಗೂ ಕೂಡ ಇದೇ ಉತ್ತರ. ನಿಮ್ಮ ಧರ್ಮವನ್ನು ನೀವು ಅನುಷ್ಠಾನ ಮಾಡಿ, ಬೇರೆಯವರನ್ನು ನೀವು ಹಾಳು ಮಾಡಲಿಕ್ಕೆ ಹೋಗಬೇಡಿ ಎಂಬಂತಹ ಈ ಸಂದೇಶ ಏನಿದೆ ಇದು ಸರ್ವದೃಷ್ಟಿಯಲ್ಲಿಯೂ ಕೂಡ ಶ್ರೇಷ್ಠವಾದಂತಹ ಸಂದೇಶ. ಇದು ಸುಖಕ್ಕೆ ಕಾರಣ. ದುಃಖಕ್ಕೆ ಕಾರಣ ಅಂದರೆ ನಮ್ಮ ಕೆಲಸ ಬಿಟ್ಟು ಬೇರೆ ಕೆಲಸದ ಬಗ್ಗೆ ನಾವು ಯೋಚನೆ ಮಾಡೋದು. ನಮಗೇನು ಇದೆಯೋ ಅದನ್ನು ಬಿಟ್ಟು ಬೇರೆಯನ್ನು ಆಲೋಚನೆ ಮಾಡೋದು. ಎಷ್ಟೋ ತಂದೆ ತಾಯಿಗಳಿಗೆ ಅಯ್ಯೋ ನನಗೆ ಗಂಡು ಮಕ್ಕಳು ಬೇಕಿತ್ತು, ಕೇವಲ ಹೆಣ್ಮಕ್ಳು ಮಾತ್ರ ಹುಟ್ಟಿದ್ರು ಅಂತ ಹೀಗೆ ಯೋಚನೆ ಮಾಡೋದು. ಹೆಣ್ಮಕ್ಕಳಿದ್ದವರು ಅಯ್ಯೋ ನನಗೆ ಗಂಡು ಮಕ್ಕಳು ಬೇಕಿತ್ತು, ಹೀಗೆ ತಾನು ಏನು ಅಲ್ಲವೋ ಅದನ್ನೇ ಯೋಚನೆ ಮಾಡೋದು. ಗಂಡಸರಾದರೂ ಅಯ್ಯೋ ನಾವು ಹೆಂಗಸರಾಗಿದ್ರೆ ಒಳ್ಳೆಯದಿತ್ತು, ಅವರಿಗೆ ಎಲ್ಲ ಹೆಂಗಸರಾದವರು ಓಹೋ ನಾವು ಗಂಡಸರಾಗಿದ್ರೆ ಒಳ್ಳೆಯದಿತ್ತು, ಎಲ್ಲ ಸ್ವಾತಂತ್ರ್ಯ ಇತ್ತು ಅಂತ ಹೀಗೆ ಯೋಚನೆ ಮಾಡಿದ್ರು. ಸ್ವಾಮಿಗಳಾದವರು ಅಯ್ಯೋ ನಾವು ಗೃಹಸ್ಥರಾಗಿದ್ರೆ ಒಳ್ಳೆಯದಿತ್ತು ಹೀಗೆ ಯೋಚನೆ ಮಾಡೋದು. ಗೃಹಸ್ಥರಾದವರು ಸ್ವಾಮಿಗಳಾಗಿದ್ರೆ ಒಳ್ಳೆಯದಿತ್ತು, ಓಹೋ ಎಷ್ಟು ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಎಷ್ಟೆಲ್ಲ ಗೌರವ ಎಂಬುದಾಗಿ ಹೀಗೆ ಯೋಚನೆ ಮಾಡೋದು. ಇದರಿಂದ ಸ್ವಾಮಿಗಳಿಗೂ ಮನಃಶಾಂತಿ ಇಲ್ಲ, ಗೃಹಸ್ಥರಿಗೂ ಮನಃಶಾಂತಿ ಇಲ್ಲ, ಮಹಿಳೆಯರಿಗೂ ಮನಃಶಾಂತಿ ಇಲ್ಲ, ಮಹನೀಯರಿಗೂ ಕೂಡ ಶಾಂತಿ ಇಲ್ಲ. ಯಾಕೆ ನಮ್ಮದಲ್ಲದ್ದನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಪ್ರತಿಯೊಬ್ಬರಿಗೂ ದುಃಖವೇ ಆಗ್ತದೆ. ಅದೇ ಬಗ್ಗೆ ಸ್ವಾಮಿಗಳಾದವರು ನಾವು ಸ್ವಾಮಿಗಳಾದ ನನಗೆ ತುಂಬ ಹೆಮ್ಮೆ ಅಂತೇಳಿ ಹೇಳ್ತಾ ಬಂದರೆ, ಅಥವಾ ಗಂಡಸರಾದವರು ನಾವು ಗಂಡಸರಾದದ್ದೇ ನಮಗೆ ತುಂಬ ಹೆಮ್ಮೆ, ಹೆಂಗಸರಾದವರು ನಾವು ಹೆಂಗಸರಾದದ್ದೇ ನಮಗೆ ತುಂಬ ಹೆಮ್ಮೆ ಅಂತೇಳಿ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಬಂದರೆ ಪ್ರತಿಯೊಬ್ಬರು ಕೂಡ ಸುಖದಲ್ಲಿ ಇರ್ತಾರೆ, ಪ್ರತಿಯೊಬ್ಬರು ಕೂಡ ಮನಃಶಾಂತಿಯಲ್ಲಿ ಇರ್ತಾರೆ. ಆದ್ದರಿಂದ ಕೃಷ್ಣ ಹೇಳುವುದೇನೆಂದರೆ ನಿಮ್ಮನ್ನು ನಾನು ಏನು ಅಂತ ಹೇಳಿ ನಾನು ಮಾಡಿದ್ದೇನೋ ಅದನ್ನೇ ನೀವು ಒಳ್ಳೆಯದು ಅಂತ ತಿಳ್ಕೊಳ್ಳಿ. ಭಗವಂತ ಎಲ್ಲರಿಗೂ ಕೂಡ ಪ್ಲ್ಯಾನ್ ಮಾಡಿ ನೀನಿಂಥವನಾಗಬೇಕು, ನೀನಿಂಥದ್ದನ್ನು ಮಾಡಬೇಕು ಅಂತ ಹೇಳಿ ದೇವರ ಪ್ಲ್ಯಾನನ್ನು ನಾವು ಒಪ್ಪಿದರೆ ಎಲ್ಲವೂ ಸರಿಯಾಗ್ತದೆ. ಅದು ಬಿಟ್ಟು ದೇವರಿಗೆ ಸರಿ ಬುದ್ಧಿ ಇಲ್ಲ, ಅವನು ಸರಿಯಾಗಿ ಮಾಡಲಿಲ್ಲ, ನಾವು ಸ್ವಲ್ಪ ಚೇಂಜ್ ಮಾಡ್ತೇವೆ ಅಂತೇಳಿ ಹೋದರೆ ಎಲ್ಲ ಆವಾಗ ಅಸ್ತವ್ಯಸ್ತ ಆಗ್ತದೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲವನ್ನು ನಾನು ಡಿಸೈಡ್ ಮಾಡಿದ್ದೇನೆ, ಅದನ್ನು ನೀವು ಒಪ್ಪುವುದು ಮಾತ್ರ ಬಾಕಿ. ಅದು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನೀವು ಹೋದರೆ ಎಲ್ಲವೂ ಅಸ್ತವ್ಯಸ್ತ ಆಗ್ತದೆ. ಆದ್ದರಿಂದ ಭಗವಂತನ ಇಚ್ಛೆಯ ಪ್ರಕಾರ ನಾವು ನಡ್ಕೊಳ್ಬೇಕು, ಭಗವಂತನ ಸಂಕಲ್ಪ ಪ್ರಕಾರ ನಡ್ಕೊಳ್ಬೇಕು ಎಂಬಂತಹ ಈ ಸಂದೇಶ ಏನಿದೆ ಇದು ಬಹಳ ಶ್ರೇಷ್ಠವಾದಂತಹ ಸಂದೇಶ. ನಾವು ಅನೇಕ ಬಾರಿ ಹೇಳಿದ್ದುಂಟಂದರೆ ದೊಡ್ಡ ಸಂದೇಶ ಏನು ಹೇಳಿದರೆ ಯಾರೂ ಕೂಡ ಪ್ಲ್ಯಾನ್ ಮಾಡಬೇಡಿ. ನಮ್ಮ ಭಗವದ್ಗೀತೆಯ ಸಂದೇಶ ನೋ ಪ್ಲ್ಯಾನ್, ಯಾರೂ ಪ್ಲ್ಯಾನ್ ಮಾಡಬೇಡಿರಿ, ಎಲ್ಲವೂ ಕೂಡ ಭಗವಂತ ಪ್ಲ್ಯಾನ್ ಮಾಡಿ ಆಗಿದೆ, ಅದನ್ನು ಡಿಕೋಡ್ ಮಾಡಿ. ದೇವರ ಪ್ಲ್ಯಾನನ್ನು ನೀವು ಡಿಕೋಡ್ ಮಾಡಬೇಕು ಹೊರತು ನಾವು ಪ್ರತ್ಯೇಕವಾದಂತಹ ಒಂದು ಪ್ಲ್ಯಾನನ್ನು ನಾವು ಮಾಡಬಾರ್ದು. ದೇವರು ನಮಗೋಸ್ಕರ ಏನೇನೆಲ್ಲ ಯೋಚನೆ ಮಾಡಿದ್ದಾರೋ ಅದನ್ನು ಮನಸಾರೆ ಒಪ್ಪಿದರೆ ಅದೇ ದೊಡ್ಡ ಸಕ್ಸಸ್. ಅದನ್ನು ನಾವು ಒಪ್ಪಲಿಲ್ಲ ಹೇಳಿದರೆ ಅದೇ ನಮಗೆ ದೊಡ್ಡದಾದಂತಹ ದುರಂತ. ಆದ್ದರಿಂದ ನಾವು ದೇವರ ಇಚ್ಛೆ ಏನಿದೆ ಇದನ್ನು ನಾವು ಒಪ್ಪಿಕೊಂಡು ಅದನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡ್ತಾ ಬಂದರೆ ನಮ್ಮೆಲ್ಲರಿಗೂ ಅವರವರಿಗೂ ಅದರಿಂದ ಶ್ರೇಯಸ್ಸಾಗ್ತದೆ. ಕಸಗುಡಿಸುವವನು ನನಗೆ ಇದು ಒಳ್ಳೆಯದು ಅಂತ ತಿಳ್ಕೊಂಡು ಕಸಗುಡಿಸುವುದನ್ನೇ ನಿಷ್ಠೆಯಿಂದ ಮಾಡಿದರೆ ಅವರಿಗೆ ಅದರಿಂದಲೇ ಮೋಕ್ಷ ಆಗುತ್ತದೆ. ಹಾಗೆಯೇ ಯಾವುದೇ ಸ್ಥಾನಮಾನದಿಂದ ಮೇಲು ಕೀಳುವಲ್ಲ, ಅವರವರ ಒಂದು ಕರ್ತವ್ಯವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ಎಷ್ಟು ಭಕ್ತಿಯಿಂದ ಮಾಡ್ತಾರೆ, ಆ ಭಕ್ತಿಯ ಪ್ರಮಾಣಕ್ಕೆ ಅನುಸಾರವಾಗಿ ಮೇಲು ಕೀಳನ್ನು ನಾವು ಗುರುತಿಸಬೇಕು ಹೊರತು ಉಳಿದ ಯಾವುದೇ ಒಂದು ಸ್ಥಾನದ ಪ್ರಯುಕ್ತ ಅದು ಮೇಲು ಕೀಳು ಅಲ್ಲ ಎಂಬುದನ್ನು ಭಗವದ್ಗೀತೆ ಬಹಳ ಸುಂದರವಾಗಿ ಹೇಳುತ್ತದೆ. ಆದ್ದರಿಂದ ನಮ್ಮ ಒಂದು ಏನು ಅವಕಾಶಗಳು ಏನಿದೆ ಅದನ್ನು ನಾವು ಉಪಯೋಗಿಸಿಕೊಂಡು ನಾವು ನಮ್ಮ ಉದ್ಧಾರವನ್ನು ಮಾಡಬೇಕು. ಆದ್ದರಿಂದ ಇವತ್ತೇನಾಗಿದೆ ಅಂದರೆ ನಮ್ಮದಲ್ಲದರ ಬಗ್ಗೆ ನಾವು ಅದನ್ನೇ ಅನುಸರಿಸ್ತಾ ಇದ್ದೀವಿ. ಉದಾಹರಣೆಗೆ ಫ್ಯಾಷನ್, ಯಾರಾದರೂ ಏನಾದರೂ ಒಂದು ಫ್ಯಾಷನ್ ಮಾಡಿಕೊಂಡ್ರೆ ಅದನ್ನೇ ಎಲ್ಲರೂ ಕೂಡ ಅದನ್ನು ಕಣ್ಣು ಮುಚ್ಚಿ ಅನುಸರಿಸೋದು. ಒಂದು ಕಣ್ಣನ್ನು
ಕೂದಲಿನಿಂದ ಮುಚ್ಚಿದರೆ ಒಬ್ಬ ಸಿನಿಮಾ ನಟ ಮುಟ್ಟಿದರೆ ಎಲ್ಲರೂ ಕೂಡ ಇದ್ದ ದೇವರು ಕೊಟ್ಟಂಥ ಕಣ್ಣನ್ನು ಕೂದಲಿನಿಂದ ಮುಚ್ಚಿಕೊಳ್ಳೋದು. ಅದು ಒಂದು ಕಿವಿಗೆ ಏನಾದರೂ ಬೆಂಡೊಲೆ ಏನಾದರೂ ಹಾಕೊಂಡ್ರೆ ಎಲ್ಲರೂ ಒಂದೇ ಕಿವಿಗೆ ಹಾಕೊಳ್ಳೋದು. ಯಾಕಂದರೆ ಈ ರೀತಿಯಾಗಿ ಅನುಕರಣೆ ಮಾಡ್ತಾ ಹೋದರೆ ಆವಾಗ ಪ್ರತಿಯೊಬ್ಬರಿಗೂ ಕೂಡ ಆಭಾಸವಾಗ್ತದೆ. ಅದೇ ರೀತಿ ಅದರಿಂದ ದುಃಖನೂ ಬರ್ತದೆ ಅಂತ ಕೃಷ್ಣ ಹೇಳ್ತಾನೆ. ನಮ್ಮ ಒಂದು ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ದೇವರು ನಮಗೆ ಯಾವ್ಯಾವ ಅವಕಾಶವನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಸರಿಯಾಗಿ ತಿದ್ದುಕೊಂಡು ನಾವು ಅದರಲ್ಲಿ ಮುಂದುವರಿದರೆ ಆವಾಗ ನಮಗೆ ಜೀವನದಲ್ಲಿ ಒಂದು ಸಾರ್ಥಕ್ಯ, ಯಶಸ್ಸು ಮತ್ತು ತೃಪ್ತಿ, ಶಾಂತಿಯು ಕೂಡ ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಭಗವದ್ಗೀತೆಯ ಒಂದು ಶ್ರೇಷ್ಠವಾದಂತಹ ಸಂದೇಶ. ಈ ಸಂದೇಶ ನಮ್ಮ ಜೀವನದಲ್ಲಿ ನಮಗೆ ಅನುಭವಕ್ಕೆ ಬಂತು. ಅದಕ್ಕೋಸ್ಕರ ನಾವು ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆವು. ನಾವು 12ನೇ ವರ್ಷದಲ್ಲಿ ಸ್ವಾಮಿಗಳಾದೆವು. ಆಕಸ್ಮಿಕವಾಗಿ ಒಂದು ವಾರದೊಳಗೆ ಸ್ವಾಮಿಗಳಾಗಿಬಿಟ್ಟೆವು. ಸ್ವಾಮಿಗಳಾದ ಮೇಲೆ ದೇವರ ಸಂಕಲ್ಪದಂತೆ ಸ್ವಾಮಿಗಳಾದೆವು. ನಾವು ಅನುಮಾರಿಗೆ ಬಂದೆವು, ವಿದ್ಯಾಮಾನ್ಯ ತೀರ್ಥರಕ್ಕೆ ಓದಲಿಕ್ಕೆ ಬಂದೆವು. ಆವಾಗ ನನ್ನ ಒಬ್ಬ ಕ್ಲಾಸ್ಮೇಟ್ ಬಂದ, ಅವನು ಕ್ರಿಶ್ಚಿಯನ್ ಮಾರ್ಕ್ ಅಂತ, ನಾನು ತುಂಬ ಫ್ರೆಂಡ್ ಅವನು ಬಂದು ಪಟ್ಟ ನೀನೇನು ಮಾಡಿದೀಯ, ಇದೆಲ್ಲ ಏನು SSLC ಆಗಲಿಲ್ಲ, ಏನಾಗಲಿಲ್ಲ, ಓಡಿ ಬಾ ಅಂತ ಹೇಳಿದ. ನಾನು ನಿಮಗೆ ಅಂಗಿ ಚಡ್ಡಿ ತಂದು ಕೊಡ್ತೇನೆ, ನಾನು ಓಡಿ ಬಾ, ನೀನು SSLC ಆಗಲಿಲ್ಲ, ಜೀವನವೆಲ್ಲ ವೇಸ್ಟ್ ಮಾಡಿದ್ದೆ, ನೀನು ಯಾಕೆ ಸ್ವಾಮಿಗಳಾಗಿ ಅಂತ ನನಗೆ ಬೈದು ಬಿಟ್ಟವನು. ನನಗೆ ತುಂಬ ಚಂಚಲ ಆಯಿತು. ತುಂಬ ಚಂಚಲ ಆಗಿ ಏನು ಮಾಡೋದು, ಅವನು ನನ್ನ ಫ್ರೆಂಡು, ನೀನೀಗ ಸ್ವಾಮಿಗಳಾದದ್ದು ನಿನಗೆ ತಲೆ ಸರಿ ಇಲ್ಲ, ಇದೆಲ್ಲ ಆಗಬಾರದು, SSLC ಜೀವನದಲ್ಲಿ ಮುಖ್ಯ, ಹಾಗೆ ಹೀಗೆಲ್ಲ ಹೇಳಿದ. ನನಗೆ ಹಾಗೆ ಅಂಗಿ ಚಡ್ಡಿಯನ್ನು ಕೂಡ ತಂದು ಕೊಡ್ತೇನೆ ಹೇಳಿದ. ತುಂಬ ಗೊಂದಲ ಆಗಿ ನಾನು ನನ್ನ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರ ಹತ್ರ ಹೋಗಿ ಕೇಳಿದೆ, ಹೀಗೆ ಪರಿಸ್ಥಿತಿ ಬಂದಿದೆ, ಅವನಿಗೆ ಹೀಗೆ ಹೇಳ್ತಾ ಇದ್ದೆ, ನಾನು ಏನು ಮಾಡಬೇಕು ಅಂತ. ಅವರು ನನಗೆ ಆವಾಗ ಹೇಳಿದ್ದು, ಸ್ವಧರ್ಮೇ ನಿಶ್ಚಯ, ದೇವರ ಸಂಕಲ್ಪ, ನೀವು ಸ್ವಾಮಿಗಳಾಗಬೇಕು ಅಂತ ಹೇಳಿ ಇದರಲ್ಲೇ ಮುಂದುವರಿಯಿರಿ, ಬೇರೆ ಮನಸ್ಸು ಮಾಡಬೇಡ್ರಿ ಅಂತೇಳಿ. ಅವತ್ತು ಅವರು ಏನು ಹೇಳಿದ್ದುಂಟು ಗೀತೆಯ ಸಂದೇಶ, ಅದು ನನ್ನ ಜೀವನವನ್ನು ತಿರುಗಿಸಿ. ಇಲ್ಲ ಅಂತ ಹೇಳಿದರೆ ಅವನು ಮಾರ್ಕ್ ಎಂಬವನು, ಅವನು ನನ್ನ ಫ್ರೆಂಡು, ಅವ್ರು ಹೇಳಿದಾಗೆ ರಾತ್ರೋರಾತ್ರಿ ಅಂಗಿ ಚಡ್ಡಿ ಹಾಕ್ಕೊಂಡು ಓಡುವ ಒಂದು ಉದ್ದೇಶದಲ್ಲಿ ನಾನಿದ್ದೆ. ನನ್ನ ಗುರುಗಳು ಅದನ್ನು ಬಹಳ ಪ್ರಭಾವಯುತವಾಗಿ ಹೇಳಿದರು, ಇದು ದೇವರ ಸಂಕಲ್ಪ, ನೀವು ಹೋಗಬೇಡಿ, ಇದರಲ್ಲೇ ನೀವು ಮುಂದುವರಿಯಿರಿ ಎಂಬುದಾಗಿ ಯಾವತ್ತೇನು ಹೇಳಿದರು. ಅವತ್ತಿನಿಂದ ನನಗೆ ಈ ಸಂದೇಶ ಎಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಿ ಇದನ್ನೆಲ್ಲರಿಗೂ ಕೂಡ ಹಂಚಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿದ್ದು. ಭಗವದ್ಗೀತೆಯ ಪ್ರಚಾರಕ್ಕೋಸ್ಕರ ಜೀವನವನ್ನು ಮೀಸಲಿಡಬೇಕು. ನನ್ನಂತೆ ಅನೇಕ ಜನಗಳಿಗೆ ಸಂದಿಗ್ಧತೆ ಅಥವಾ ತುಂಬ ಗೊಂದಲಗಳು ಬಂದಾಗ ಇಂತಹ ಒಂದು ಪರಿಹಾರ ಸೂತ್ರ ಅದು ಎಲ್ಲರಲ್ಲಿಯೂ ಕೂಡ ಇರಬೇಕು ಎಂಬಂತಹ ಉದ್ದೇಶದಿಂದ ಅವತ್ತು ನಾವು ಸಂಕಲ್ಪ ಮಾಡಿದೆವು. ಎಲ್ಲ ಕಡೆ ಭಗವದ್ಗೀತೆಯ ಸಂದೇಶವನ್ನು ಪ್ರಚಾರ ಮಾಡಿದರೆ ಜನಗಳಿಗೆ ಅದರಿಂದ ಹೆಚ್ಚಿನ ಒಂದು ಒಳಿತಾಗಲಿಕ್ಕೆ ಸಾಧ್ಯ. ನಮ್ಮ ಗುರುಗಳು ಹೇಳಿದರು, ನೀವು ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡಿ, ನೀವೇ ಅನುಭವಿಸಿದಂತಹ ಈ ಒಂದು ಸಂದೇಶವನ್ನು ನೀವು ಎಲ್ಲರಿಗೂ ಹೇಳ್ತಾ ಬನ್ನಿ. ಯಾಕಂದರೆ ಇದಕ್ಕಿಂತ ಶ್ರೇಷ್ಠವಾದಂತಹ ಕೆಲಸ ಬೇರೆ ಯಾವುದೂ ಇಲ್ಲ. ಜನಗಳಿಗೆ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಪೆನ್ಸಿಲು, ಪೆನ್ನು, ಪುಸ್ತಕ ಎಲ್ಲ ಕೊಡ್ಬೋದು, ಆದರೆ ಬುದ್ಧಿ ಕೊಡುವುದು ಬಹಳ ಮುಖ್ಯವಾದದ್ದು. ಜನಗಳಿಗೆ ಜ್ಞಾನವನ್ನು ಕೊಡುವುದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಇವತ್ತು ನಮ್ಮ ದೇಶದಲ್ಲಿ ದಾರಿದ್ರ್ಯ, ಬಡತನ ಎಲ್ಲ ಹೋಗಿದೆ, ಆದರೆ ಬುದ್ಧಿ ದಾರಿದ್ರ್ಯ ಜಾಸ್ತಿ ಆಗ್ತಾ ಇದೆ. ಏನು ಮಾಡಬೇಕು ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತಾ ಇದೆ. ಕಾರಣ ಏನಂದರೆ, ನಾವು ಬಡತನ ನಿರ್ಮೂಲನ ಅಂತ ಹೇಳಿದರೆ ಕೇವಲ ಹೊರಗಿನ ಬಡತನವನ್ನು ಮಾತ್ರ ನಿರ್ಮೂಲನೆ ಮಾಡ್ತಾ ಇದ್ದೇವೆ ಹೊರತು ಒಳಗಿನ ದಾರಿದ್ರ್ಯವನ್ನು ನಾವು ನಿರ್ಮೂಲನೆ ಮಾಡುವುದಿಲ್ಲ. ಅದು ನಿರ್ಮೂಲನೆ ಆಗಬೇಕಾದರೆ ಭಗವದ್ಗೀತೆಯ ಒಂದು ಸಂದೇಶ ಎಲ್ಲ ಕಡೆ ದೊರಕಬೇಕು. ನಮ್ಮ ಮಕ್ಕಳಿಗೆ ಆ ಗೀತೆಯ ಸಂದೇಶ ಅದು ದೊರಕಿದಾಗ ನಮ್ಮ ಮಕ್ಕಳ ಜೀವನ, ನಮ್ಮ ಬಡತನ ಎಲ್ಲ ನಿವಾರಣೆ ಆಗ್ತದೆ. ಅನೇಕ ಜನ ಒಂದು ಮಾತನ್ನು ಹೇಳ್ತಾ ಇದ್ದರು. ನನಗೆ ವಾಷಿಂಗ್ಟನ್ನಲ್ಲಿ ಹೋದ ತಕ್ಷಣ ಒಬ್ಬರು ಕೇಳಿದಂಥ ಪ್ರಶ್ನೆ ಇವತ್ತಿಗೂ ಕೂಡ ಜುಮ್ ಅನ್ನಿಸ್ತಾ ಇದೆ. ಒಬ್ಬ ವಾಷಿಂಗ್ಟನ್ ಪೋಸ್ಟಿನ ಒಬ್ಬ ವರದಿಗಾರ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ. ಏನು ಹೇಳಿದರೆ, ನೀವು ಇಂಡಿಯಾದಿಂದ ಬಂದಿದ್ದೀರಿ, ನಾನು ಕೂಡ ಒಮ್ಮೆ ಇಂಡಿಯಾಕ್ಕೆ ಹೋಗಿದ್ದೆ, ನನಗೆ ಇಂಡಿಯಾ ನೋಡಿ ತುಂಬ ಆಶ್ಚರ್ಯ ಆಯಿತು, ಇದು ಏನು ಅಂತ ನೀವು ಹೇಳಬೇಕು ಅಂತ ಹೇಳಿದ. ಏನು ಕೇಳಿದೆ, ನಾನು ಮುಂಬೈ ಏರ್ಪೋರ್ಟಲ್ಲಿ ಇಳಿದರೆ ಅಲ್ಲಿ ಬಂದು ನೋಡ್ತೇನೆ ಜನಗಳೆಲ್ಲ ರೋಡ್ನಲ್ಲಿ ಮಲಗುವುದು, ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ಎಲ್ಲ ಮಾಡೋದು, ಎಲ್ಲ ಗಲೀಜಿಮಯ.
ಇದನ್ನೆಲ್ಲ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ತುಂಬ ಆಶ್ಚರ್ಯವಾದಂಥ ವಿಷಯ ಅಂದರೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲ ಮಕ್ಕಳು ಸಂತೋಷದಿಂದ ಕುಣಿತಾ ನಾವು ಬಂದಾಗ ನಮ್ಮನ್ನು ಅವರ ಜೋಪಡಿಗೆ ತಗೊಂಡು ಹೋಗಿ ತಂಡ ಬೇಕಾ ಗರಂ ಬೇಕಾ ಅಂತೇಳಿ ಕೇಳ್ತಾ ಇದ್ರು. ಇದು ಏನು ಕತೆ? ಅಮೇರಿಕದಲ್ಲಿ ಎಲ್ಲ ಚೆನ್ನಾಗಿದೆ, ಅಲ್ಲಿ ಒಳ್ಳೆಯ ರೋಡ್ಗಳಿದೆ, ಲೈಟ್ ಇದೆ, ನೀರಿದೆ, ಎಲ್ಲ ಇದೆ. ಆದರೆ ಯಾರು ನಗಾಡೋದಿಲ್ಲ. ನೀವು ಫ್ಲೈಟ್ನಲ್ಲಿ ಇರ್ತಾರೆ, ಒಬ್ಬರು ಕೂಡ ನಗಾಡೋದಿಲ್ಲ. ಹತ್ತಿರದಲ್ಲಿ ಯಾರಿಲ್ಲ ನೋಡೋದಿಲ್ಲ, ಶಂಭು ಥರ ಕೂತ್ಕೊಂಡಿರ್ತಾರೆ. ಇಂಡಿಯಾದಲ್ಲಿ ಏನೂ ಇಲ್ಲ, ಎಲ್ಲರೂ ಕುಣಿತಾ ನಗಾಡ್ತಾ ಇದ್ದಾರೆ. ಇದು ಏನು ಹೇಳಿ ನನ್ನ ಹತ್ರ ಅವರಿಗೆ ಪ್ರಶ್ನೆ ಕೇಳಿದೆ. ನಾನು ಅವಾಗ ಹೇಳಿದೆ, ಇದೇ ಭಗವದ್ಗೀತೆ. ನಾವು ಭಗವದ್ಗೀತೆಯನ್ನು ನಂಬಿ ಅದರಂತೆ ಜೀವನ ಮಾಡತಕ್ಕವರು. ನಮಗೆ ಭಾಷ್ಯ ಬೆಳತನ ಲೆಕ್ಕಕ್ಕಿಲ್ಲ. ಒಳಗಿನ ಶ್ರೀಮಂತಿಕೆ ನಮ್ಮಲ್ಲಿದೆ, ನಿಮ್ಮಲ್ಲಿ ಹೊರಗಿನ ಶ್ರೀಮಂತಿಕೆ ಇದೆ, ನಮ್ಮಲ್ಲಿ ಒಳಗಿನ ಶ್ರೀಮಂತಿಕೆ ಇದೆ. ಇಷ್ಟೇ ವ್ಯತ್ಯಾಸ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಹೀಗೆ ಭಗವದ್ಗೀತೆಯಿಂದ ನಾವು ಆಂತರಿಕ ಸಂಪತ್ತನ್ನು, ಆಂತರಿಕ ಶ್ರೀಮಂತಿಕೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಯಾವಾಗಲೂ ಸಂತೋಷದಲ್ಲಿ ಇರಲಿಕ್ಕೆ ಸಾಧ್ಯ, ಯಾವಾಗಲೂ ಕೂಡ ನಾವು ನಗ್ತಾ ಇರಲಿಕ್ಕೆ ಸಾಧ್ಯ. ನನಗೆ ಎಷ್ಟೋ ಜನ ಕೇಳಿದ್ರು, ನೀವು ರಾತ್ರಿ ಹಗಲು ಸಂಚಾರ ಮಾಡ್ತಾ ಇದ್ದೀರಿ, ಹೇಗೆ ನಗ್ತಾ ಇದ್ದೀರಿ ಅಂತ ಹೇಳಿ. ಮೊನ್ನೆ ಬೆಳಿಗ್ಗೆ ಇಲ್ಲಿಯಲ್ಲಿದ್ದೆ, ಆಮೇಲೆ ನೇರ ಮೈಸೂರಿಗೆ ಹೋದೆ, ಆಮೇಲೆ ರಾತ್ರೋರಾತ್ರಿ ಉಡುಪಿಗೆ ಬಂದೆ, ಉಡುಪಿಯಿಂದ ಬೆಂಗಳೂರಿಗೆ ಹೋದೆ, ಬೆಂಗಳೂರಿನ ಮತ್ತೆ ಉಡುಪಿ ಬಂದೆ, ಇವತ್ತು ಇಲ್ಲಿಗೆ ಬಂದೆ, ನಾಳೆ ಇನ್ನೊಂದು ಮುಂಬೈಗೆ ಹೋಗ್ತಾ ಇದ್ದೇನೆ. ಹೇಗೆ ಓಡಾಡ್ತಾ ಇದ್ದೀರಿ ಹೇಳಿದರೆ ಅದು ಭಗವದ್ಗೀತೆ. ಯಾಕೆ ಅಂತಂದರೆ ಭಗವದ್ಗೀತೆ ಏನು ಹೇಳ್ತಾ ಇದ್ದರೆ ಡಿಟ್ಯಾಚ್ಮೆಂಟ್. ನಾನು ನನ್ನದು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಶ್ರಮ ಜಾಸ್ತಿ ಆಗ್ತದೆ. ನಂದೇನೂ ಇಲ್ಲ, ದೇವರು ಏನು ಮಾಡಿಸ್ತಾರೋ ಮಾಡಿಸಲಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೇವೆ, ಸಾಧ್ಯವಾದಷ್ಟು ಮಾಡೋದು, ಉಳಿದದ್ದು ಅವನಿಗೆ ಸೇರಿದ್ದು ಅಂತ ಹೇಳಿ ಈ ರೀತಿಯ ಡಿಟ್ಯಾಚ್ಮೆಂಟನ್ನು ಇಟ್ಕೊಂಡ್ರೆ ನಾವು ಯಾವಾಗಲೂ ಸಕ್ರಿಯವಾಗಿ ಇರಲಿಕ್ಕೆ ಸಾಧ್ಯ. ಯಾವಾಗಲೂ ಕೆಲಸವನ್ನು ಮಾಡ್ತಾ ಆ ಶ್ರಮನೇ ಆಗೋದಿಲ್ಲ. ಎಷ್ಟು ಬೇಕಾದರೂ ಕೆಲಸ ಮಾಡಿ, ಯಾಕಂದರೆ ನಮ್ಮದೇ ಅಂತ ಏನೂ ಇಲ್ಲ ಎಂಬಂತಹ ಈ ಒಂದು ಸಂದೇಶ ಏನಿದೆ ಅದು ಮನುಷ್ಯನಿಗೆ ಶಕ್ತಿಯನ್ನು ಕೊಡ್ತದೆ, ಶಾಂತಿಯನ್ನು ಕೊಡುತ್ತದೆ, ಉಲ್ಲಾಸವನ್ನು ಕೊಡುತ್ತದೆ, ನಮಗೆ ಯಾವಾಗಲೂ ಸ್ಫೂರ್ತಿಯನ್ನು ಕೊಡುತ್ತದೆ. ಅದನ್ನು ಬಿಟ್ಟರೆ ಯಾವಾಗಲೂ ಟೆನ್ಷನ್ ಆಗ್ತದೆ, ನಂದು ಅಂತ. ನಾನು ಯಾವಾಗಲೂ ಒಂದು ದೃಷ್ಟಾಂತ ಕೊಡೋದು, ನಾವು ಹಿಂದೆ ಸುಮಾರು 30-40 ವರ್ಷದ ಹಿಂದೆ ನನಗೆ ಈ ರಾತ್ರಿ ಸಂಚಾರದ ಒಂದು ಗೀಳು. ಎಲ್ಲಿ ಹೋಗೋದಾದರೂ ಕೂಡ ರಾತ್ರಿ ಕೂತು ಬೆಳಿಗ್ಗೆ ಒಂದು ಕಡೆ ಹೋಗೋದು, ಉಡುಪಿಯಿಂದ ರಾತ್ರಿ ಕೂತ್ಕೊಳ್ಳೋದು, ಬೆಳಿಗ್ಗೆ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಲ್ಲಿ ರಾತ್ರಿ ಕೂತ್ಕೊಳ್ಳೋದು, ಬೆಳಿಗ್ಗೆ ಬರೋದು. ಅಂದರೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಈ ತರಹ ಮಾಡ್ತಾ ಇದ್ದೆ. ಡಾಕ್ಟ್ರೆಲ್ಲ ತುಂಬ ಜೋರು ಮಾಡಿದರು, ಈ ಥರ ಎಲ್ಲ ಮಾಡಿದರೆ ನಿಮ್ಮ ಹೆಲ್ತ್ ಎಲ್ಲ ಹೋಗಿಬಿಡ್ತದೆ, ನೀವು ಆ ಥರ ರಾತ್ರಿ ಸಂಚಾರ ಮಾಡಬೇಡಿ. ಯಾಕೆಂದರೆ ನನಗೆ ರಾತ್ರಿ ಸಂಚಾರ ಮಾಡಿದ್ರೆ ನಿದ್ರೆ ಬರೋದಿಲ್ಲ. ನಾನು ಯಾವಾಗಲೂ ಡ್ರೈವರ್ನ ಕಣ್ಣನ್ನೇ ನೋಡ್ತಾ ಇದ್ದೆ, ಅವನೇನು ಮಾಡ್ತಾನೆ. ಹೀಗಾಗಿ ರಾತ್ರಿ ಸಂಚಾರ ಬಿಡೋದಿಲ್ಲ, ನಿದ್ರೆನೂ ಇಲ್ಲ. ಡಾಕ್ಟ್ರ್ ಹೇಳಿದರು, ನಾನು ಜೋರು ಮಾಡಿ ಹೇಳಬೇಕು ನಿಮಗೆ, ಇಲ್ಲದ್ರೆ ನನಗೆ ಅದಕ್ಕೆ ನಾನು ರಾತ್ರಿ ಸಂಚಾರ ಬಿಡಬಾರದು. ಆದರೆ ಡಾಕ್ಟ್ರು ಹೇಳಿದ್ದು ಆಗದೆ, ಅದಕ್ಕೆ ಏನು ಮಾಡಿದೆ, ಒಂದು ಉಪಾಯ ಮಾಡಿದೆ. ನಾನು ನನ್ನ ಸ್ವಂತ ಕಾರನ್ನು ಮಾರಿ ಬಾಡಿಗೆ ಕಾರಲ್ಲಿ ಹೋಗೋದು ಅಂತ ಮಾಡಿದೆ. ಒಳ್ಳೆಯ ನಿದ್ರೆ ಬಂತು. ನನಗೆ ಗೊತ್ತಾಯಿತು, ರಾತ್ರಿ ನನ್ನ ಸ್ವಂತ ಸರ್ಕಾರ ಆದರೆ ಎಲ್ಲಿ ಹೊಡಿತಾನೋ, ಎಲ್ಲಿ ನಿದ್ರೆ ಮಾಡ್ತಾನೋ ಅಂತ ಹೇಳಿ ಟೆನ್ಷನ್ನಲ್ಲಿ ನಿದ್ರೆ ಬರೋದಿಲ್ಲ. ಬೇರೆಯವರ ಕಾಲ ಆದರೆ ಆರಾಮವಾಗಿ ಬೆಳಿಗ್ಗೆ ಎದ್ದು ನಾವೆಲ್ಲ ಕೆಲಸ ಮಾಡ್ಬೋದು. ಕೃಷ್ಣ ಹೇಳಿದ್ದನ್ನು ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದೆವು. ನಮ್ಮದು ಅಂತೇಳಿ ಇದ್ದರೆ ನಮಗೆ ಯಾವಾಗಲೂ ಟೆನ್ಷನ್, ನಮ್ಮದಲ್ಲ ಹೇಳಿದರೆ ಯಾವಾಗಲೂ ಬಾಡಿಗೆ ಮನೆಯಲ್ಲಿರುವವರು ಎಷ್ಟು ಸುಖದಲ್ಲಿದ್ದಾರೆ, ಅವರು ಸ್ವಂತ ಮನೆಯಲ್ಲಿ ಇರುವವರಷ್ಟು ಸುಖದಲ್ಲಿ ಇಲ್ಲ. ಯಾಕಂದರೆ ನಮ್ಮನೆ ಅಲ್ಲ, ಸ್ವಂತ ಮನೆ ಆದರೆ ಟೆನ್ಷನ್. ಯಾರಾದರೂ 4 ಜನ ಗೆಸ್ಟ್ ಬಂದರೆ ಎಲ್ಲಿ ಗೋಡೆ ಮೇಲೆ ಈಜ್ಬಿಡ್ತಾರೆ, ಬಾತ್ರೂಮ್ ಮಾಡಿಬಿಡ್ತಾರೆ, ಹೀಗೆಲ್ಲ. ಈಗೆಲ್ಲ ಏನು ಮಾಡಿದ್ರೆ ಎಲ್ಲ ನೀವು ಲಾಡ್ಜಲ್ಲಿ ಇರ್ರಿ, ಜಸ್ಟ್ ಇಲ್ಲಿ ಬರೋದು ಬೇಡ ಅಂತ ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಇವತ್ತು ಅಂಥ ಪ್ರವೃತ್ತಿ ಬಂದಿದೆ. ಯಾಕಂದರೆ ನಮ್ಮದು ಅಂತೇಳಿ ಹೇಳಿದಾಗ ಟೆನ್ಷನ್ ಜಾಸ್ತಿ ಆಗ್ತದೆ. ನಮ್ಮದಲ್ಲ ಅಂತೇಳಿ ಹೇಳಿದ್ರೆ ಯಾವಾಗಲೂ ಆರಾಮವಾಗಿರ್ಬೋದು. ನಂದೇನೂ ಇಲ್ಲ, ಎಲ್ಲ ದೇವರ ಪ್ಲಾನ್ ಪ್ರಕಾರ ಹೋದರೆ ಸಾಕು ಎಂಬುದಾಗಿ ನಾವು ಚಿಂತನೆ ಮಾಡಿದರೆ ದೇವರು ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಹೇಳಿದರೆ ಆರಾಮವಾಗಿರ್ಬೋದು. ತಂದೆ ತಾಯಿಗಳಿರುವಾಗ ಮಕ್ಕಳಿಗೆ ಆರಾಮ, ತಂದೆ ತಾಯಿಗಳು ಹೋದ ಮೇಲೆ ಇಷ್ಟು ಕಷ್ಟ ಇತ್ತಾ ನಮ್ಗೆ ಗೊತ್ತೇ ಇಲ್ಲ ಅಂತೇಳಿ ಟೆನ್ಷನ್ ಶುರುವಾಗುತ್ತೆ. ಅದೇ ರೀತಿ ಭಗವಂತನಿದ್ದಾನೆ, ಭಗವಂತನ ಒಂದು ಇಚ್ಛೆಯ ಪ್ರಕಾರ ನಾವೆಲ್ಲ ವರ್ತಿಸಬೇಕು ಎಂಬಂತಹ ಈ ಸಂದೇಶ ಏನಿದೆ
ಮನ್ಮನಾಭವ ಭಕ್ತ ಮಧ್ಯಾಜಿ ಮಾಂ ನಮಸ್ಕರು ಮಾಮಯ ವೇಷ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಯೋಗಕ್ಷೇಮಂ ವಹಾಮ. ನಾನು ನಿಮ್ಮೆಲ್ಲರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ. ನೀವು ನಿಮ್ಮ ಡ್ಯೂಟಿಯನ್ನು ನೀವು ಮಾಡ್ತಾ ಬನ್ನಿ. ಉಳಿದೆಲ್ಲ ಅವಕಾಶಗಳು ಕೂಡ ನನಗೆ ತಾನಾಗಿಯೇ ಬರ್ತದೆ ಎಂಬುದನ್ನು ಕೃಷ್ಣ ಏನು ಹೇಳಿದ್ದಾನೆ ಅದು ನಾವು ನಮ್ಮ ಜೀವನದಲ್ಲಿ ಕ್ಷಣ ಕ್ಷಣದಲ್ಲಿಯೂ ಕೂಡ ಅನುಭವಿಸಿದ್ದೇನೆ. ನಾವು ಅಮೆರಿಕಕ್ಕೆ ಹೋಗುವುದು ಕೂಡ ಅದು ನಮ್ಮ ಇಚ್ಛೆ ಅಲ್ಲ, ಅದು ಕೃಷ್ಣನೇ ಅವಕಾಶವನ್ನು ಮಾಡಿದ. ಅಮ್ಮನಲ್ಲಿ ಜೋರ್ಡಾನ್ ದೇಶದಲ್ಲಿ ಇದ್ದಿದ್ದ ಹಾಗೆಯೇ ಒಂದು ಜಾಗತಿಕ ಸಂಸ್ಥೆಗೆ ಅಧ್ಯಕ್ಷ ಆಗುವಂತಹ ಒಂದು ಪರಿಸ್ಥಿತಿ ಬಂತು. ನನಗೆ ಇಂಗ್ಲೀಷು ಕೂಡ ಬರ್ತಾ ಇರಲಿಲ್ಲ, ಬರೀ ಪೊಟ್ಟು ಇಂಗ್ಲೀಷ್ ಮಾತಾಡ್ತಾ ಇದ್ದೆ. ಯಾರೋ ಬಂದು ಹೇಳಿದರು, ನಿಮ್ಮನ್ನು ಅಧ್ಯಕ್ಷ ಮಾಡಿದರೆ ಹೇಗೆ ಅಂತೇಳಿ. ಇದು ನಾನು ಏನು ಪ್ರಯತ್ನನೇ ಮಾಡಲಿಲ್ಲ, ದೇವರೇ ಕಳಿಸಿದ್ದು ಅಂತ ಹೇಳಿ ಎಸ್ ಅಂತೇಳಿ ಹೇಳಿದೆ. ಅಲ್ಲಿ ಆಯ್ಕೆ ಮಾಡಿಯೇ ಬಿಟ್ಟರು. ತುಂಬ ಜನ 2,000 ಜನ ಪೈಕಿಯಲ್ಲಿ ನಾವು ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಲ್ಲಿ ಒಂದು ಪರೀಕ್ಷೆ ಇಟ್ಟಿದ್ರು. 8 ಜನರನ್ನು ಶಾರ್ಟ್ ಲಿಸ್ಟ್ ಮಾಡಿ ನೀವು ಯಾರು ಅಧ್ಯಕ್ಷರಾಗೋದು, 182 ಕಂಟ್ರಿ ಇರತಕ್ಕಂಥ ಈ ಸಂಸ್ಥೆಗೆ ಯಾರು ಅಧ್ಯಕ್ಷರಾಗೋದು, ಎಲ್ಲರಿಗೂ 5-5 ನಿಮಿಷ ನೀವು ಸ್ಪೀಚ್ ಮಾಡಬೇಕು. ಯಾರ ಸ್ಪೀಚ್ ಚೆನ್ನಾಗಿರುತ್ತೋ ಅವರು ಅಧ್ಯಕ್ಷರು ಅಂತ ಹೇಳಿ ಅವರು ಘೋಷಣೆ ಮಾಡಿದ್ರು. ನೀವು ಒಂದು ಸ್ಪೀಚ್ ಮಾಡಬೇಕು. ಆಯಿತು ಅಂತ ಹೇಳಿ ನಾನು ಮಾಡಿದೆ. ನನ್ನ ಸ್ಪೀಚ್ ಮುಗಿದ ತಕ್ಷಣ ನೀವೇ ಅಧ್ಯಕ್ಷರು ಅಂತ ಹೇಳಿ ನಾನೇನು ಮಾತಾಡಲಿಲ್ಲ. ನನ್ನ ಗರಿಮೆ ಹೇಳಿದಲ್ಲ, ನಾನು ಹೇಳಿದ್ದು ಗೀತೆಯಲ್ಲಿ ಹೇಳಿದಂಥ ವಿಷಯವನ್ನೇ ನಾನು ಹೇಳಿದೆ. ಗೀತೆಯಲ್ಲಿ ನಾನು ಹೇಳಿದ್ದೇನೆಂದರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಎಂಬುದಾಗಿ ನಮ್ಮ ದೇವರು ಕೃಷ್ಣ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಧರ್ಮ ಅದು ಬರೀ ಹಿಂದೂಗಳಿಗೆ ಮಾತ್ರ ದೇವರು ರಕ್ಷಣೆ ಮಾಡುವುದಲ್ಲ, ಅಥವಾ ಮುಸ್ಲಿಮರಿಗೆ ಅವನು ನಾಶ ಮಾಡುವುದಲ್ಲ. ಪರಿತ್ರಾಣಾಯ ಸಾಧೂನಾಂ ಹೇಳಿದ್ದಾರೆ. ಯಾವುದೇ ಜಾತಿಯಲ್ಲಿ ಯಾವುದೇ ಮತದಲ್ಲಿ ಒಳ್ಳೆಯವರಿದ್ದರೆ ಅವರನ್ನು ನಾನು ರಕ್ಷಣೆ ಮಾಡ್ತೇನೆ, ಯಾವುದೇ ಜಾತಿಯಲ್ಲಿ ಯಾವುದೇ ಮತದಲ್ಲಿ ಕೆಟ್ಟವರಿದ್ದರೆ ಅವರನ್ನು ನಾನು ನಾಶ ಮಾಡ್ತೇನೆ ಅಂಥೇಳಿ ನಮ್ಮ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಇದೇ ನಮ್ಮ ಧರ್ಮದ ಸಾರ ಅಂತ ಹೇಳಿ ಈ ಮಾತನ್ನು ಹೇಳಿದ್ದಕ್ಕೆ ಎಲ್ಲರೂ ಸೇರಿ ಹಾಗಿದ್ರೆ ನೀವೇ ಅಧ್ಯಕ್ಷರಾಗಿ ಅಂತೇಳಿ ನಮಗೆ ಅಲ್ಲಿ ಭಗವದ್ಗೀತೆಯ ಮಹತ್ವ ಗೋಚರವಾಯಿತು. ಗೀತೆಯ ಸಂದೇಶ ಅದೆಷ್ಟು ಸಾರ್ವಕಾಲಿಕವಾಗಿ ಜನರಿಗೆ ಅಭ್ಯಾಯಮಾನವಾಗಿದೆ ಅಂತ ಹೇಳಿ ಹೀಗೆ ಭಗವದ್ಗೀತೆಯ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಗುರುತಿಸಿ ಅದನ್ನು ನಾವು ಅನುಸರಿಸಿದರೆ ಪ್ರತಿಯೊಬ್ಬರ ಜೀವನವೂ ಕೂಡ ಅದು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇದೆ ಎಂಬ ದೃಷ್ಟಿಯಲ್ಲಿ ಎಲ್ಲ ಕಡೆ ಭಗವದ್ಗೀತೆಯನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿ 30 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ 2ನೇ ಪರ್ಯಾಯದಲ್ಲಿ ನಾವು ಗೀತಾ ಮಂದಿರದ ನಿರ್ಮಾಣ, ಇಡೀ ಭಗವದ್ಗೀತೆಯನ್ನು ನಾವು ಕಲ್ಲಿನಲ್ಲಿ ಕೆತ್ತಿಸತಕ್ಕಂತಹ ಒಂದು ಕಾರ್ಯವನ್ನು ಮಾಡಿದ್ದು. 1 ಲಕ್ಷ ಜನರಿಂದ ಆವಾಗ ಭಗವದ್ಗೀತೆಯನ್ನು ಬರೆಸಿ ಸಮರ್ಪಣೆ ಮಾಡಿದರು. ನೇಪಾಳ ರಾಜರನ್ನು ಕರೆಸಿ ಗೀತಾ ಮಂದಿರ ಉದ್ಘಾಟನೆ, ರಾಷ್ಟ್ರಪತಿಯವರಿಂದ ಗೀತಾ ಮಂದಿರಕ್ಕೆ ಶಂಕುಸ್ಥಾಪನೆ ಇದನ್ನೆಲ್ಲ ಮಾಡಿದೆವು. ಹೀಗೆ ಅವತ್ತಿನಿಂದ ಪ್ರಾರಂಭವಾದದ್ದು. ಈ 4ನೇ ಪರ್ಯಾಯವನ್ನು ಗೀತೆಗೆ ಮೀಸಲಿಡಬೇಕು ಅಂತ ಹೇಳಿ ವಿಶ್ವಗೀತಾ ಪರ್ಯಾಯ ಹೇಳಿ ಕೋಟಿ ಗೀತಾ ಅಂತ ಇದೆಲ್ಲವೂ ಕೂಡ ಕೃಷ್ಣನ ಇಚ್ಛೆ. ನಮ್ಮ ಮುಖಾಂತರ ಗೀತೆಯ ಪ್ರಚಾರ ಆಗಬೇಕು ಎಂಬುದಾಗಿ. ಯಾಕೆಂದರೆ ಯಾವ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಪ್ರಯತ್ನ ಇಲ್ಲ, ನಾವು ಅದು ಏನು ಸಾಗ್ತಾ ಇತ್ತು ಅದನ್ನು ನಾವು ಅದರಲ್ಲಿ ಜೋಡಿಸಿಕೊಂಡದ್ದಷ್ಟೇ. ಪ್ರಧಾನಿಯವರು ಬಂದದ್ದು ಕೂಡ ಅಷ್ಟೇ ಆಶ್ಚರ್ಯ. ನಮ್ಮ ಪ್ರಯತ್ನ ಯಾವುದೂ ಇಲ್ಲದೆ ಇದ್ದಿದ್ದ ಹಾಗೆಯೇ ಅವರು ಬರ್ತೇನೆ ಅಂತ ಹೇಳಿದ್ರು. ನಾವು ನಮ್ಮ ಒಂದು ಆಮಂತ್ರಣವನ್ನು ಒಪ್ಪಿದ್ರು, ಬಂದೇ ಬಿಟ್ಟರು. ಹೀಗಾಗಿ ಇದೆಲ್ಲವೂ ಕೂಡ ಅವರಿಗೆ ಕೃಷ್ಣನ ಅನುಗ್ರಹ ಆಗಬೇಕಿತ್ತು, ಕೃಷ್ಣನಿಗೆ ಅವರನ್ನು ಕರೆಸಬೇಕಿತ್ತು. ಎಲ್ಲ ಭಕ್ತರ ಒಂದು ಭಕ್ತಿಗೆ ಉಳಿದು ಮೋದಿಯವರು ಬಂದು 15ನೇ ಅಧ್ಯಾಯವನ್ನು ಬಾಯಿಪಾಠವಾಗಿ ಪಾರಾಯಣ ಮಾಡಿದ್ದಾರೆ. ನಾವು ಹತ್ತಿರದಲ್ಲಿ ಕೂತ್ಕೊಂಡು ಇಂತಹ ಪ್ರಧಾನಿ ನಮ್ಮ ದೇಶಕ್ಕೆ ಸಿಕ್ಕಿದ್ದು ಬಹಳ ಒಂದು ದೊಡ್ಡ ಒಂದು ಭಾಗ್ಯ ಅಂಥೇಳಿ ನಾವು ತಿಳಿದು ಅವರಿಗೆ ಭಾರತ ಭಾಗ್ಯ ವಿಧಾತ ಎಂಬಂತಹ ಬಿರುದನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆಮೇಲೆ ಮೋದಿಯವರು ಅವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಳಿದರು, ಇನ್ನು ಮೇಲೆ ನಾನು 4 ಗಂಟೆ ಮಲಗ್ತಾ ಇದ್ದೆ, ಇನ್ನು 3 ಗಂಟೆ ನಾನು ಮಲಗೋದು. ಯಾಕೆಂದರೆ ಕುತ್ತಿಗೆ ಸ್ವಾಮಿ ನನ್ನನ್ನು ಭಾರತ ಭಾಗ್ಯ ವಿಧಾತ ಅಂತ ಹೇಳಿದ್ದಾರೆ, ಆದ್ದರಿಂದ ಇನ್ನು ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಹೇಳಿದರು ಅಂತ ನಮಗೆ ಸೂಚನೆಯೂ ಕೂಡ ಬಂದಿದೆ. ಈ ರೀತಿ ಕೃಷ್ಣನ ಸಂಕಲ್ಪದಿಂದ ಅವರು ಬಂದು ಈ ಒಂದು ಭಗವದ್ಗೀತೆಯ ಮಹತ್ವವನ್ನು ಜಗತ್ತಿಗೆ, ನಮ್ಮ ದೇಶದ ಪ್ರಧಾನಿಯವರೇ ಅದರಲ್ಲಿ ಭಾಗವಹಿಸಿದರು ಹೇಳಿದರೆ ಇಡೀ ಜಗತ್ತೇ ಅದನ್ನು ಗುರುತಿಸುವ ರೀತಿಯಲ್ಲಿ ಆಗಿದೆ. ಇವತ್ತಿಗೂ ಕೂಡ ಉಡುಪಿಗೆ ಹಿಂದಿಯವರೆಲ್ಲ ದಂಡದಲ್ಲಿ ಬರ್ತಾ ಇದ್ದಾರೆ. ಮೋದಿಯವರು ಬಂದಂತಹ ಸ್ಥಳ ಇದು ಅಂತ ಹೇಳಿ ನಮಗೆ ಆಶ್ಚರ್ಯ
ಆಗ್ತಾ ಇದೆ. ಈ ರೀತಿ ಇದೆಲ್ಲವೂ ಕೂಡ ಕೃಷ್ಣನ ಸಂಕಲ್ಪ. ಗೀತೆಯ ಪ್ರಚಾರ ಆಗಬೇಕು, ಎಲ್ಲ ಭಕ್ತರು ಉದ್ಧಾರ ಆಗಬೇಕು ಅಂತೇಳಿ ಕೃಷ್ಣನ ಸಂಕಲ್ಪ ಅಂತ ನಾವು ತಿಳ್ಕೊಂಡು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ನಾವು ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮಗೆ ತುಂಬ ರೋಮಾಂಚನ ಆಗತಕ್ಕಂಥ ವಿಚಾರ ಅಂದರೆ ದೊರೆದವರೆಲ್ಲರಿಗೂ ಕೂಡ ಅವರಿಗೆ ಕೃಷ್ಣ ಸ್ಪಂದಿಸಿದ್ದಾನೆ. ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ಕೃಷ್ಣ ಲೇಖನ ಯಜ್ಞ ನಮಗೆ ಆಶ್ಚರ್ಯ ಆಗ್ತದೆ. ನಾವು ಗೀತೆಯ ಸಂದೇಶ ಪ್ರಚಾರ ಆಗಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡ್ರೆ ಇದು ನೋಡಿದರೆ ಇದೊಂದು ದೊಡ್ಡ ಪವಾಡವೇ. ಮದುವೆ ಆಗದಿದ್ದವರಿಗೆ ಮದುವೆ ಆಗೋದು, ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗೋದು, ಏನು ಬೇಕೋ ಅದೆಲ್ಲ ಉದ್ಯೋಗದವರಿಗೆ ಉದ್ಯೋಗ ಆಗೋದು. ನಮಗೂ ಗೊತ್ತಿರಲಿಲ್ಲ ಗೀತೆಯನ್ನು ಬರೆದರೆ ಈ ಥರ ಎಲ್ಲ ಆಗ್ತದೆ ಅಂತ. ಅದೇ ಸಂದೇಶ ಸಿಗಲಿ ಅಂತ ಹೇಳಿ ನಾವು ಸಂಕಲ್ಪ ಮಾಡಿದರೆ ಇವತ್ತು ಎಷ್ಟು ಜನ ಬಂದು ನಮಗೆ ಹಾಗಾಯಿತು ಹೀಗಾಯಿತು ಅಂಥೇಳಿ. ಒಮ್ಮೆ ಬರೆದರೆ ಸಾಕು ಅಂತ ಹೇಳಿದರೆ 10 ಸಲ, 20 ಸಲ, 100 ಸಲ, 108 ಸಲ, 150 ಸಲ, ಒಬ್ಬರು ಇಡೀ ಜೀವನ ಪರ್ಯಂತ ಕೊನೆಯ ಉಸಿರು ಗೀತೆ ಬರೆಯುತ್ತೇನೆ ಅಂತ ಹೇಳಿ ಅವರು ದೀಕ್ಷೆ ತಗೊಂಡಿದ್ದಾರೆ. ಅಷ್ಟು ಪ್ರಭಾವ ಭಗವದ್ಗೀತೆಯ ಕೇವಲ ಒಂದು ಗ್ರಂಥ ಮಾತ್ರ ಅಲ್ಲ, ಅದೊಂದು ಮಂತ್ರ. ದೇವರನ್ನು ಒಲಿಸಿಕೊಳ್ಳಬಹುದಾದಂಥ ಒಂದು ದೊಡ್ಡ ಒಂದು ಮಂತ್ರ ಅದು ಎಂಬುದನ್ನು ನಾವು ಗುರುತಿಸಬೇಕು. ಗೀತೆಯಲ್ಲಿ ಕೃಷ್ಣನೇ ಕೊನೆಗೆ ಅದನ್ನು ಹೇಳಿದ್ದಾನೆ, ಅತೇಷತೆ ಚೈಮಂ ಧರ್ಮ್ಯಂ ಸಂವಾದ ಮಾವಯಂ. ಈ ಗೀತೆಯನ್ನು ಯಾರು ಓದ್ತಾರೆ ಅವರನ್ನು ನಾನು ಕ್ಲೋಸೆಸ್ಟ್ ಫ್ರೆಂಡ್ ಅಂತೇಳಿ ನನ್ನ ಫ್ರೆಂಡ್ ಲಿಸ್ಟ್ನಲ್ಲಿ ಹಾಕ್ತೇನೆ. ನತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಅವನಕ್ಕಿಂತ ನನಗೆ ಕ್ಲೋಸ್ ಆದ ಇನ್ನೊಬ್ಬ ಭಕ್ತ ಇಲ್ಲ ಅಂತೇಳಿ ಕೃಷ್ಣನ ಹೇಳಿದ್ದಾನೆ. ಅದನ್ನು ನಾವು ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಗೀತೆ ಬರೆದವರು ಅದರ ಅನುಭವವನ್ನು ನೀವು ಕೂಡ ಪಡೆದಿರಬಹುದು. ಅಂತಹ ಗೀತೆಯನ್ನು ನಾವು ಪ್ರಚಾರ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವು ಮಾತ್ರ ತಿಳ್ಕೊಳ್ಳೋದಲ್ಲ, ನಾವು ಮಾತ್ರ ಬರೋದಲ್ಲ, ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಉಳಿದವರಿಗೂ ಕೂಡ ಪ್ರಚಾರ ಮಾಡಿ ಅವರ ಜೀವನವೂ ಕೂಡ ಸಾರ್ಥಕವಾಗುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಆ ಒಂದು ಉದ್ದೇಶದಲ್ಲಿ ನಾವು ವಿಶ್ವಗೀತಾ ಪರ್ಯಾಯವನ್ನು ಮುಗಿಸಿ ಮಂಗಳೂರಿಗೆ ಮೊಟ್ಟ ಮೊದಲಿಗೆ ಬರುವಾಗ ನಮ್ಮ ಮಠದ ಶಿಷ್ಯರಾದಂತಹ ಪ್ರದೀಪ್ ಕರ್ಕೋರು ಪುತ್ತಿಗೆ ಮಠದ ಶಿಷ್ಯರಾಗಿ ನಮಗೆ ತುಂಬ ಹೆಮ್ಮೆಯ ಶಿಷ್ಯರಾಗಿದ್ದಾರೆ. ಅವರು ಕೂಡ ನಾವು ಅವರನ್ನು ಮಠದ ಶಿಷ್ಯ ಅಂತ ಹೇಳೋದಕ್ಕೂ ಕೂಡ ಗೀತೆಯ ಸಂದೇಶ ಅವರಲ್ಲಿ ಪ್ರತಿಫಲಿಸ್ತಾ ಇದೆ. ಯಾವಾಗಲೂ ಕೂಡ ಚಟುವಟಿಕೆಯಲ್ಲಿರ್ತಾರೆ, ಯಾವಾಗಲೂ ಕೂಡ ಏನಾದರೂ ಮಾಡಿಕೊಂಡು ಎಲ್ಲ ಜನರನ್ನು ಸೇರಿಸಿಕೊಂಡು ನಗ್ತಾ ಇರ್ತಾರೆ. ಅದು ಗೀತೆ ಅವರಿಗೆ ಗೊತ್ತಿಲ್ಲದೇ ಗೀತೆಯ ಒಂದು ಪ್ರಭಾವ ಅವರ ಮೇಲೆ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಆಗಮನವನ್ನು ಗೀತಾ ದಿಗ್ವಿಜಯ ಅಂತ ಹೇಳಿ ಅವರೇ ನಾಮಕರಣ ಮಾಡಿದ್ದಾರೆ. ಅವರ ಮುಖಾಂತರ ಭಗವದ್ಗೀತೆ ತುಂಬ ಪ್ರಚಾರ ಆಗಬೇಕು. ಎಲ್ಲ ಕಡೆ ಗೀತೆಯ ಸಂದೇಶದ ಮುಖಾಂತರ ಒಳ್ಳೆಯ ಸ್ಫೂರ್ತಿ, ಕೃಷ್ಣನ ಅನುಗ್ರಹ, ಅವರವರ ಮನಸ್ಸಿನ ಅಭೀಷ್ಟಗಳು ಪೂರ್ಣ ಆಗಬೇಕು, ಪ್ರತಿಯೊಬ್ಬರ ಜೀವನವೂ ಕೂಡ ಸಾರ್ಥಕವಾಗಬೇಕು ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಒಂದು ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಮುಗಿಲಿಲ್ಲ, ಕೋಟಿ ಗೀತಾಗಿ ಲೇಖನ ಯಜ್ಞ ಮುಗಿಲಿಲ್ಲ. ತುಂಬ ಜನರು ಅದನ್ನು ಕ್ಲೋಸ್ ಮಾಡಬೇಡಿ, ಮುಂದುವರಿಸಿ ಅಂತ ಹೇಳಿದಕ್ಕೋಸ್ಕರ 5ನೇ ಪರ್ಯಾಯ ತನಕನೂ ಕೂಡ ಕೋಟಿ ಗೀತಾ ಲೇಖನ ಯಜ್ಞ ಅದು ಮತ್ತೆ ಪುನಃ ಮುಂದುವರಿಸ್ತದೆ. ನೀವೆಲ್ಲರೂ ಕೂಡ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ. ಆತ್ಮೀಯರೇ, ನಮ್ಮ ಕಾರ್ಯಕ್ರಮದ ರೂಪರೇಖೆ ಹೀಗಿದೆ. ಸ್ವಾಮೀಜಿಯವರು ನಿರಾಹಾರವಾಗಿ ಇಷ್ಟು ಹೊತ್ತು ನಮಗೆ ಅಮೃತ ಸಿಂಚನ ನೀಡಿದ್ದಾರೆ. ಅದ್ಭುತ ಹೋರಾಟ ಮಾಡಿದವರು. ಸುಗುಣ ಪತ್ರಿಕೆ ಇಡೀ ದೇಶದ ಜನರನ್ನು ಒಳ್ಳೆಯ ಗುಣದಲ್ಲಿ ಕೊಂಡದಂಥ ಪತ್ರಿಕೆ ಪ್ರಾರಂಭಿಸಿದವರು ಇವರು. ಸುಗುಣೇಂದ್ರ ಸ್ವಾಮೀಜಿಯವರು ಎಲ್ಲ ಮಕ್ಕಳನ್ನು ಇವತ್ತು ಶಾಲೆಗೆ ಸೇರಿಸುವಾಗ ತಂದೆ ಡೊನೇಷನ್ ಕೊಡೋದು ಶಾಲೆಗೆ. ಗುತ್ತಿಗೆ ಮಟ್ಟದ ಹಾಗಲ್ಲ, ಯಾರು ಮಕ್ಕಳನ್ನು ಸೇರಿಸ್ತಾರೆ ಆ ತಂದೆಗೆ ಇವರು ದುಡ್ಡು ಕೊಡೋದು, ಯಾರು ಮಠಕ್ಕೆ ಶಿಕ್ಷಣಕ್ಕೆ ಸೇರಿಸ್ತಾರೆ. ಇದನ್ನು ಮೊದಲು ಪ್ರಾರಂಭಿಸಿದವರು ಇವರು. ಬಾಲ್ಯದ ನೆನಪು ಬಹಳ ನೆನಪು ಮಾಡ್ಕೊಳ್ತಾರೆ. ನಾನು ಮಂಗಳಾದೇವಿ ದೇವಸ್ಥಾನಕ್ಕೆ ಶ್ರೀಪಾದನ ಕರ್ಕೊಂಡು ಹೋದಾಗ ಅವರು ಚಿಕ್ಕದಿರುವಾಗ ಅವರ ಅಕ್ಕನ ಮನೆಯಲ್ಲಿ ಆಗಿತ್ತು. ಅಲ್ಲಿ ಯಾರೊಬ್ಬರು ಹೀಗೆ ಮಾತಾಡಿದರು. ಆಗ ಹೇಳಿದ್ರು, ಏನು ಕಿನ್ಯಪ್ಪನಾಗ ಮೂಳು ರಿಕ್ಷಾ ಪೂಜೆ ಅಂತದೆ ಅಂತ. ನಾನು ಕೂಡಲಿದೆ ಆ ರಿಕ್ಷಾದ ನಂಬರ್ ಇತ್ತು ನನಗೆ ಪಂಡ್ಲೆ, ನೀವು ಲೋಕವಿಖ್ಯಾತರಾದಂಥ ಗುರುಗಳಿಂದ ಪೂಜೆ ಮಾಡಿದ ರಿಕ್ಷಾ ಇಟ್ಕೊಳ್ಳುವ ಅಂತ. ಅಂದರೆ ಆ ಬಾಲ್ಯದಷ್ಟು ನೆನಪನ್ನು ಮಾಡಿಕೊಳ್ಳುವವರು ಹೊತ್ತಿಗೆ ಶ್ರೀಪಾದರು. ತುಂಬ ಹೋರಾಟ ಮಾಡಿ ಇವತ್ತು ವಿಶ್ವಕ್ಕೆ ಒಂದು ದೊಡ್ಡ ವಿಶಿಷ್ಟತೆಯನ್ನು ಕೊಟ್ಟಿದ್ದಾರೆ. ಗೀತಾ
ಸಾವಿರ ಕೈಗಳಿಂದ ಸಾವಿರದನ್ನು ಕೊಟ್ಟದ್ದು ಶ್ರೀಕೃಷ್ಣ. ಅದನ್ನು ಇವತ್ತು ಪ್ರಸ್ತುತವಾಗಿಟ್ಟು ಎಲ್ಲ ಧರ್ಮಕ್ಕೂ ನೀಡ್ತಾ ಇದ್ದಾರೆ. ನಿರ್ಧಾರವಾಗಿಲ್ಲ ಹೇಳಿದ ಭಿಕ್ಷೆ ಅಂತದ್ದು ಬೇತ್ವ ಪ್ರವಚನ ಪೋಳಿ ಇಲ್ಲಿ ಮಂತ್ರೆಲ್ಲ ಕಾಪೋಣ ಗೋತ್ರಿ ಅಂತ ಅವರ ಇಚ್ಛೆ. ಇವತ್ತು ಅವರು ಮತ್ತೆ ಎಲ್ರಿಗೂ ಮಂತ್ರಾಕ್ಷರ ಕೊಡ್ತಾರೆ. ಈಗ ಎಲ್ರಿಗೂ ಊಟದ ವ್ಯವಸ್ಥೆ ಕೂಡ ಇದೆ, ಇಲ್ಲಿ ಮಡಿಯಲ್ಲಿದೆ. ಹಾಂ ಅಷ್ಟೇ ಆಗಿತ್ತು. ಗೀತಾ ಪಠಣ ಮಾಡಿದವರೊಂದು 5 ಜನ. ಎಷ್ಟು ಜನರಿಗೆ ಪೂರ್ಣಿಮಾ? 5 ಜನ ಪಠಣ ಮಾಡಿದವರು ಮಾತ್ರ ಸ್ವಾಮಿಗಳ ಹತ್ರ ತಗೊಳ್ಳೋಣ. ಹೆಸರು ಹೇಳ್ತೇವೆ ನಾವು. ಉಳಿದವರು ನಂತರ ನಾವು ತೆಗೆದುಕೊಳ್ಳೋಣ, ಸ್ವಾಮಿಗಳಿಗೆ ತೊಂದರೆ ಮಾಡೋಣ. ಅದರ ಮೊದಲು ಮತ್ತು ಮಾಧ್ಯಮ ಬಂಧುಗಳು ಬಂದು ಮಂತ್ರಾಕ್ಷರ ತೆಗೆದುಕೊಳ್ಬೇಕು ಅಂತ ಹೇಳ್ತೇನೆ. ದಯವಿಟ್ಟು ಯಾರು ಹೇಳ್ಬೇಡಿ, ಕೂತ್ಕೊಳ್ಳಿ, ಹೇಳ್ಬೇಡಿ. ಏತನ್ ಮಧ್ಯೆ ಗೀತಾ ಪಠಣ ಮಾಡಿದವರು ಮಾತ್ರ ಆಕೆ ಒಂದು ದೇವರನ್ನ ಸ್ತುತಿ ಮಾಡ್ತಾಳೆ ಮತ್ತು ಸ್ವಾಮಿಗಳು ನಮಗೆ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ನಾವೆಲ್ಲ ಸಾಮೂಹಿಕವಾಗಿ ಉಪದೇಶವನ್ನು ಸ್ವೀಕಾರ ಮಾಡಿ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡೋಣ. ಎಲ್ಲರೂ ಹಾಗೆ ಕೂತ್ಕೊಂಡಿದ್ದಾರೆ. ಮಲಗಿಯೇ ಹರಿ ಏನು ಮಲಗಿಯೇ ಹರಿ ಏನು ಆಗಾಸ ಏಕೆ ಮಲಗಿಯೇ ಹರಿ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಗಾಯಿ ತೇನೋ ಏಕೆ ಮಲಗಿಯೇ ಹರಿ ಏನು ಆಯಾಸ ತಮ್ಮನೊಡನೆ ಹೋರಾಡಿ ತಪ್ಪಿಸಿ ಮೈ ಬೆವರಿತೋ ತಮ್ಮನೊಡನೆ ಹೋರಾಡಿ ತಪ್ಪಿಸಿ ಮೈ ಬೆವರಿತೋ ಅಮೃತ ಮದನದಿಗಿರಿಯು ಅತಿ ಭಾರವಾಯ್ತೋ ರಮಣಿಯನು ತರುವ ರಮಣಿಯನು ತರುವಾಗ ಬಹಳಾಯ್ತು ಅಮರರಿ ಪೂವನು ಸೀಳೆಯಾಗ್ಯಾಸವಾಯ್ತೋ ಏಕೆ ಮಲಗಿಯೇ ಹರಿ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಕಾಯಿ ತೇನೋ ಏಕೆ ಮಲಗಿಯೇ ಹರಿ ಏನು ಆಯಾಸ ಚಪಲಿಗೆರ ಮೋಹಿಸಲು ಉಪಟಳವು ಬಹಳಾಯ್ತೋ ಅಪವಿತ್ರ ನರಗಿಸಲು ಅಧಿಕ ಶ್ರಮವಾಯ್ತು ಕೃಪೆ
ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ ಏಕೆ ಮರಗಿ ಹೇ ಹರಿ ಏನು ಆಯಾಸ. ಬಾಮ ಮತ್ತೆ ದುರ್ಗ ಮಂತ್ರಾಪತಿ ನನ್ನ ವೃತ್ತಿ ಜೀವನಕ್ಕೆ ಅವಳು ತೆರಳ್ತಾ ಇದ್ದಾರೆ ಬೆಂಗಳೂರಿಗೆ. ಆ ಸಂದರ್ಭದಲ್ಲಿ ಬಹುಶಃ ಅವಳ ಭಾಗ್ಯ ಎನಿಸ್ಬೇಕು. ಇದೇ ಗೀತೆಯ ಮಹತ್ವ ಅಂತ ಈಗ ದುರ್ಗ ಅರಿವಾಗ್ತದೆ. ಮಾಮ ಕೃಷ್ಣ ಈಚೆ ಜೂನ್ 1 ಧ್ಯಾನ ಸ್ಥಿತಿಯಲ್ಲಿ ನಾವೆಲ್ಲ ಕೂತ್ಕೊಳ್ಳೋಣ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.